ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಮೆಡ್ಗೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಬಗ್ಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಅನ್ನ ಮಾಡೋಣಂತೆ. ಸೊ ಇದರ ಜೊತೆಗೆ KCET ಮತ್ತು ಕಾಮೆಡ್ಕೆಯನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡಬಹುದು ಮತ್ತೆ ಏನೆಲ್ಲ ರೂಲ್ಸ್ ಆಫ್ ಡಿಫರೆನ್ಸಸ್ ಇನ್ ದ ರೂಲ್ಸ್ KE ಮತ್ತೆ ಕಾಮೆಡ್ಕೆ ಮಧ್ಯೆ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣಂತೆ. ಸೊ ಈ ಕೇಸಲ್ಲಿ ಮೊದಲನೇದಾಗಿ ಗೊತ್ತಿರಲಿ, ಇವತ್ತು ಆಕ್ಚುಲಿ ಬೆಳಗ್ಗೆ 9 ಗಂಟೆ ಅಂತ ಹೇಳಿದ್ರು, ಬಟ್ ಈಗ ಕಾಮೆಡ್ಕೆದವ್ರು ಹೇಳ್ತಾ ಇರೋದು ಏನಂತಂದ್ರೆ 11ನೇ ತಾರೀಕು ಅಂದ್ರೆ ಇವತ್ತು ಸಂಜೆ 4 ಗಂಟೆಯಿಂದ 13ನೇ ತಾರೀಕು ಸಂಜೆ 4 ಗಂಟೆಯವರೆಗೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು KEಯಲ್ಲಿ ಆಪ್ಷನ್ ಎಂಟ್ರಿ ಅಂತ ಹೇಳ್ತೀವಿ, ಕಾಲೇಜಸ್ಗಳನ್ನ ಪ್ರಿಯಾರಿಟಿ ಆರ್ಡರ್ಲಿ ಆಡ್ ಮಾಡುವಂಥದ್ದು. ಸೊ ಕಾಮೆಡ್ಕೆದಲ್ಲಿ ಇದನ್ನ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳ್ತಾರೆ ಅಷ್ಟೇ. KEಯಲ್ಲಿ ಚಾಯ್ಸಸ್ ಅಂದ್ರೆ ಬೇರೆ, ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ 1 2 3 4 ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂದ್ರೇನೆ ಕಾಲೇಜಸ್ ಗಳನ್ನ ಎಂಟ್ರಿ ಮಾಡೋದು ಅನ್ನೋದು ಗೊತ್ತಿರಲಿ, ಅಂದ್ರೆ ಆಪ್ಷನ್ ಎಂಟ್ರಿ ಅಂತ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಮಾಕ್ ರೌಂಡ್ ಅಂತ ಕೊಟ್ಟಿದ್ದಾರೆ. ಈಗ ಕೆಲವೊಬ್ರು ಯೋಚನೆ ಮಾಡ್ಬೋದು, ಇಲ್ಲ ಸರ್ ಇದು ಮಾಕ್ ರೌಂಡ್ ಅಂತ ಹೇಳ್ತಾ ಇದ್ದಾರೆ, ನಾನು ಫಸ್ಟ್ ರೌಂಡ್ ಮಾಡ್ಕೋತೀನಿ ಈಗ ಮಾಡೋದಿಲ್ಲ ಅಂತ. ಹಾಗೇನು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಈಗಲೇ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು, ಮಾಕ್ ಅಲಾಟ್ಮೆಂಟ್ ಆದ ಮೇಲೇನು ಆಪ್ಷನ್ ಎಂಟ್ರಿ ಮಾಡಬಹುದು. ಬಟ್ ಈಗ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಅಷ್ಟೇ. ಈಗ KEಯಲ್ಲಿ ಹೇಗೆ ಮಾಕ್ ಅಲಾಟ್ಮೆಂಟ್ ಅನ್ನ ಕೊಟ್ಟರು, ಅದೇ ರೀತಿ ಇಲ್ಲೂ ಕೂಡ ಮಾಕ್ ಅಲಾಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಈಗ ಮಾಕ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಮತ್ತೆ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಹೊಸದಾಗಿ ಮಾಡಬೇಕು ಹಾಗೇನೂ ಇಲ್ಲ. ಇಲ್ಲಿ ಮಾಕ್ ರೌಂಡಿಗೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಇದರಲ್ಲಿ ಏನಾದರೂ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ ಮಾತ್ರ ನೀವು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಸೇಮ್ ಆಪ್ಷನ್ ಎಂಟ್ರಿಯನ್ನೇ ಫಸ್ಟ್ ರೌಂಡ್ಗೆ ಕಂಟಿನ್ಯೂ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಸೊ ಇವತ್ತು ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಗೊತ್ತಿರಲಿ. KE ಅವರ ಹಾಗೇನೆ ಇವರು ವಾರಗಟ್ಲೆ 10 ದಿವಸಗಟ್ಲೆ ಕೊಡೋದಿಲ್ಲ. ಮತ್ತೆ ಇವ್ರದ್ದು ಸಾಫ್ಟ್ವೇರ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಈ ವರ್ಷ ಬಹಳ ಖುಷಿಯ ವಿಚಾರ ಅಂದ್ರೆ KEಯಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಸಾಫ್ಟ್ವೇರ್ ಅಲ್ಲಿ. ಬಟ್ ಅವ್ರು ಕೊಟ್ಟಷ್ಟು ದಿನಗಳನ್ನ ಇಲ್ಲಿ ಕೊಡೋದಿಲ್ಲ. ನೋಡಿ 48 ಅವರ್ಸ್ ಅನ್ನ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ನೋಡಿ 48 ಅವರ್ಸ್ ಅನ್ನ ಕೊಟ್ಟಿರುವಂತದ್ದು. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿಯನ್ನ ಬೇಗ ಬೇಗ ಮಾಡ್ಕೊಳ್ಳಿ. ಅದಾದ್ಮೇಲೆ ಮುಂದೆ ಯಾವಾಗ ರಿಸಲ್ಟ್ ಕೊಡ್ತೀವಿ ಅದೇನನ್ನು ಕೂಡ ಹೇಳಿಲ್ಲ ಇವರು, ವೇಟ್ ಮಾಡೋಣಂತೆ. ಈಗ ಸದ್ಯದ ಮಟ್ಟಿಗೆ ಮಾಕ್ ರೌಂಡ್ ಅಂದ್ರೆ ನಥಿಂಗ್ ಬಟ್ ಫಸ್ಟ್ ರೌಂಡ್ ಮುಕ್ಕಿಂತ ಮುಂಚೆ ಏನು ಮಾಕ್ ರೌಂಡ್ ಅಲಾಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಬಿಟ್ಟಿರುವಂತದ್ದು. ಸೊ ಇದಾದ ಮೇಲೆ ನೀವು ಕಾಮೆಡ್ಕೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಒಂದು ಕಾಮೆಡ್ಕೆ ಫೀಸ್ ಅನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕು. ನೋಡಿ ಇಲ್ಲಿ ಆಕ್ಚುಲಿ ಮ್ಯಾಕ್ಸಿಮಮ್ ಫೀಸು 3,22,000 ಇದೆ, ರೈಟ್. 3,22,000 ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ 3,22,000 ಇದು ಇನ್ಕ್ಲೂಡಿಂಗ್ ಅದರ್ಸ್ ಫೀಸ್ ಮತ್ತೆ ಟ್ಯೂಷನ್ ಫೀಸು. ಇದರ ಮೇಲೆ ಮತ್ತೆ ಫೀಸ್ ಅನ್ನ ಅವರು ತಗೋಬಾರದು, ಬಟ್ ಮತ್ತೆ ಕಾಲೇಜಲ್ಲಿ ಒಂದು 20-30 ಸಾವಿರ ತಗೋತಾರೆ, ಇರ್ಲಿ. 3,22,000 ಫೀಸ್ ಇರುವಂತದ್ದು. ಕೆಲವೊಂದಷ್ಟು ಕಾಲೇಜಸ್ಗಳಿಗೆ ಮತ್ತೆ ಕೆಲವು ಕಾಲೇಜಲ್ಲಿ ಕೆಲವು ಬ್ರಾಂಚಸ್ಗಳಿಗೆ ಫೀಸ್ ಕಡಿಮೆ ಇರ್ತದೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಡಾಕ್ಟರ್ ACS ಕಾಲೇಜ್ ಅಂತ ಇದೆ, ಅಲ್ಲಿ ನಿಮಗೆ 2,20,000 ಅನ್ನ ತಗೋತಾರೆ, ಹೌದಾ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ 2,35,000 ಇದೆ ಆದಿಚುಂಚನಗಿರಿ. ಆಕಾಶ್ ಇನ್ಸ್ಟಿಟ್ಯೂಷನ್ 1,50,000 ಇದೆ. ಈ ರೀತಿ ಬೇರೆ ಬೇರೆ ಫೀ ಸ್ಟ್ರಕ್ಚರ್ ಬೇರೆ ಬೇರೆ ಕಾಲೇಜಲ್ಲಿ ಇದೆ. ಆದ್ರೆ ಒಂದು ಒಳ್ಳೆಯ ಕಾಲೇಜಲ್ಲಿ ಒಳ್ಳೆಯ ಬ್ರಾಂಚ್ ಬೇಕು ಅಂದ್ರೆ ನಿಮಗೆ 3.2 lakh ಫೀ ಸ್ಟ್ರಕ್ಚರ್ ಬರುತ್ತೆ ಅನ್ನೋದು ತಲೆಯಲ್ಲಿ ಇರಲಿ. ನೋಡಿ ಒಂದೊಂದು ಕಾಲೇಜಲ್ಲಿ ನೋಡಿ, ಈಗ AMC ಇಂಜಿನಿಯರಿಂಗ್ ಕಾಲೇಜಲ್ಲಿ ಏರೋನಾಟಿಕಲ್ಗೆ ಬೇರೆ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಇದೆ, ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ಗೆ ಬೇರೆ ಇದೆ, ಕಂಪ್ಯೂಟರ್ ಸೈನ್ಸ್ IIML ಬೇರೆ ಇದೆ, ಕಂಪ್ಯೂಟರ್ ಸೈನ್ಸ್ಗೆ ಬೇರೆ ಇದೆ. ಈ ರೀತಿ ಬೇರೆ ಬೇರೆ ಬರ್ತದೆ. ಬಟ್ ಒಂದು ಒಳ್ಳೆಯ ಕಾಲೇಜಸ್ಗಳು ಅಂತ ಏನು ಬರ್ತದೆ, ಫಾರ್ ಎಕ್ಸಾಂಪಲ್ ನೋಡಿ BNMIT ನೋಡಿ ಎಲ್ಲದಕ್ಕೂ 3.22 lakh, ಓನ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ಗೆ 1.95 lakh ಇಲ್ಲಿ ಅಷ್ಟೇ. ಸೊ KLEಯಲ್ಲೂ ನೋಡಿ, KLEಯಲ್ಲೂ ಕೂಡ ಬಯೋಟೆಕ್ನಾಲಜಿಗೆ 1.44 ಇದೆ KE ಹುಬ್ಳಿಯಲ್ಲಿ. ಸೊ ಬಟ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ಗೆ 2.25 ಇದೆ. ಬಟ್ ಉಳಿದಿರೋದೆಲ್ಲ 3.22 lakh ಇದೆ. ಸೊ ಸಿವಿಲ್ ಇಂಜಿನಿಯರಿಂಗಿಗೆ 2.25 ಇದೆ, ಎಲೆಕ್ಟ್ರಿಕಲ್ಗೂ 3.22 ಇದೆ. ಈ ರೀತಿ ಓಕೆ. ಸೊ ನೀವು ಫೀ ಸ್ಟ್ರಕ್ಚರ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಕೂಡ ಕೊಟ್ಟಿದ್ದಾರೆ, ಫೈನಲ್ ರೌಂಡಿನ ಲಾಸ್ಟ್ ಕಟ್ ಆಫ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಇರೋದು ಎರಡೇ ಕ್ಯಾಟಗರಿ, ಒಂದು ಜನರಲ್ ಮೆರಿಟ್ ಮತ್ತೆ ಇನ್ನೊಂದು KKR ಅನ್ನೋದು ಗೊತ್ತಿರಲಿ, ಅಂದ್ರೆ ಹೈದರಾಬಾದ್ ಕರ್ನಾಟಕ. ಸೊ ಆ ಕಾರಣಕ್ಕೆ ನೀವು ಇಲ್ಲಿ ಹೈದರಾಬಾದ್ ಕರ್ನಾಟಕ ಇದ್ದು ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ಜನರಲ್, ಈಗ ನೀವು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ಇಲ್ಲಿ ಜನರಲ್ ಮೆರಿಟೇ ನೀವು. ಈಗ ಅದಕ್ಕಾಗಿ ನನ್ನ ಒಂದು ಸಜೆಷನ್ ಏನು ಅಂದ್ರೆ, ನಿಮ್ದೇನಾದ್ರೂ ಕ್ಯಾಟಗರಿ SC ST 2A 2B ಇದ್ದು ಒಂದು 30,000 40,000 ರ್ಯಾಂಕ್ ಬಂದಿದೆ ಅಂತಂದ್ರೆ ನಿಮಗೆ KEಯಲ್ಲೂ ಒಳ್ಳೆ ಕಾಲೇಜ್ ಸಿಗಬಹುದು. ಬಟ್ ಅದಕ್ಕಿಂತ ಟಾಪ್ ಕಾಲೇಜಸ್ ನಿಮ್ದು ಹೈದರಾಬಾದ್ ಕರ್ನಾಟಕ ಇದ್ದಿರೋದಕ್ಕೆ ಇಲ್ಲಿ ಸಿಕ್ಬಿಡ್ತದೆ, ಹೈದರಾಬಾದ್ ಕರ್ನಾಟಕ ಇದ್ರೆ. ಸೊ ಇಲ್ಲ ಅಂದ್ರೆ ನಿಮ್ಮ KEಯಲ್ಲೇ ಒಳ್ಳೆಯ ಕಾಲೇಜ್ ಸಿಗುವಂತ ಚಾನ್ಸಸ್ ಇರ್ತದೆ.
ಸೊ ಅದಕ್ಕಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಫೀ ಸ್ಟ್ರಕ್ಚರು 2 ಲ್ಯಾಕ್ ಡಿಫರೆನ್ಸ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಈ ರೀತಿ ಪ್ರತಿಯೊಂದು ಕಾಲೇಜಿನ ಕಟ್ ಆಫ್ ಅನ್ನ ನೀವು ಲಾಸ್ಟ್ ಇಯರ್ ನೋಡ್ಕೊಳ್ಳಬಹುದು. ನೋಡಿ, ನಾವು ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ಒಳ್ಳೆಯ ಕಾಲೇಜಸ್ಗಳಲ್ಲೂ ಕೂಡ ನೀವು ನೋಡ್ಬೋದು. ಈಗ MS ರಾಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ. ಸೊ ಓಕೆ, ಸೊ ನಿಮಗೆ ಇಲ್ಲಿ ಆರ್ಟಿಫಿಷಿಯಲ್ ಡೇಟಾ ಸೈನ್ಸ್ 3,04,022 ಹೋಗಿದೆ. ಹೌದಾ? ಅದೇ ನಿಮಗೆ ಹೈದರಾಬಾದ್ ಕರ್ನಾಟಕ ಇದ್ರೆ 3,422 ಹೋಗಿದೆ. ಹೈದರಾಬಾದ್ ಕರ್ನಾಟಕ ಇದ್ರೆ 14,044 ಹೋಗಿದೆ. ಅಂದ್ರೆ ನೋಡಿ, ಹೈದರಾಬಾದ್ ಕರ್ನಾಟಕ ಇದ್ದು ನಿಮ್ಗೆ AIDS MS ರಾಮಿ ಅಂತ ಕಾಲೇಜಲ್ಲಿ ನಿಮ್ಗೆ 14,000 ತನಕ ಸಿಕ್ಬಿಡ್ತದೆ. ಅದೇ ನಿಮಗೆ ಅಲ್ಲಿ 2A 2B 3A 3B ಯಾವ್ದಿದ್ರು ಕೂಡ ನಿಮಗೆ 5,000 ಒಳಗೆ ಹೋಗ್ಬಿಡ್ತದೆ KA ಅಲ್ಲಿ. ಈ ರೀತಿ ಅದನ್ನ ನೋಡಿಕೊಂಡು ಡಿಸಿಷನ್ ತಗೊಳ್ಳಿ. ಸೊ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಮೊದಲನೇದಾಗಿ, ಕಾಮೆಡ್ಕೆ ಕೌನ್ಸಿಲಿಂಗು ಓನ್ಲಿ ಫಾರ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನೋದು ಗೊತ್ತಿರಲಿ. ಇಲ್ಲಿ ಯಾವುದೇ ರೀತಿಯ ಗೌರ್ಮೆಂಟ್ ಕಾಲೇಜಸ್ಗಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ 2 ಲಕ್ಷ ಡಿಫರೆನ್ಸ್ ಬರ್ತದೆ ನಿಮಗೆ ಫೀಸ್ ಅಲ್ಲಿ ಬಿಟ್ವೀನ್ KE ಅಂಡ್ ಕಾಮೆಡ್ಕೆ ಅಂತ ಕನ್ಸಿಡರ್ ಮಾಡಿದಾಗ. ಫೀ ಸ್ಟ್ರಕ್ಚರ್ 2 ಲ್ಯಾಕ್ ಪರ್ ಇಯರ್ ಡಿಫರೆನ್ಸ್ ಬರ್ತದೆ. ಅಂದ್ರೆ 4 ಇಯರ್ಸ್ ಅಲ್ಲಿ ನಿಮಗೆ ಕಾಮೆಡ್ಕೆದಲ್ಲಿ 8 ಲಕ್ಷ ಜಾಸ್ತಿ ಕೊಡ್ಬೇಕು. ನೀವು 8 ಲಕ್ಷ ಜಾಸ್ತಿ ಕೊಡ್ಬೇಕು ಅನ್ನೋದು ಗೊತ್ತಿರಲಿ. ಸೊ ಅಂಡ್ ಆಲ್ಸೋ ಈ ಕಾಮೆಡ್ಕೆದಲ್ಲಿ ಏನಾಗ್ತದೆ ಅಂದ್ರೆ, ಕೆಲವೊಂದಷ್ಟು ಕಾಲೇಜಸ್ಗಳು ಮತ್ತೆ ಕೆಲವೊಂದಷ್ಟು ಬ್ರಾಂಚಸ್ಗಳು, ಒಂದಷ್ಟು ಕಾಲೇಜಸ್ ಅಲ್ಲಿ ಇರುವಂತ ಕೆಲವು ಬ್ರಾಂಚಸ್ಗಳು ಕೂಡ ಇಟ್ ವೋಂಟ್ ಟೇಕ್ ಪಾರ್ಟ್ ಇನ್ ಕಾಮೆಡ್ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಅದರಲ್ಲಿ ಕೆಲವೊಂದಷ್ಟು ಫೇಮಸ್ ಆಗಿರೋದನ್ನ ನಾನು ಹೇಳ್ಬಿಡ್ತೀನಿ. ಸೊ PES ಆಗಿರ್ಬೋದು, PS ರಿಂಗ್ ರೋಡ್ ಕ್ಯಾಂಪಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಆಗಿರ್ಬೋದು, ಇಟ್ ಡಸ್ ನಾಟ್ ಪಾರ್ಟಿಸಿಪೇಟ್. ಅದಾದ್ಮೇಲೆ ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, ಅದು ಕೂಡ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇನ್ನು RV ಯೂನಿವರ್ಸಿಟಿ ಅಂತ ಏನಿದೆ, ಅದು ಮೈಸೂರು ರೋಡಲ್ಲಿ ಆಗಿರ್ಬೋದು ಅಥವಾ ನಂಜನಗೂಡಲ್ಲಿ ಆಗಿರ್ಬೋದು, ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇನ್ನು BMS ಯೂನಿವರ್ಸಿಟಿ ಅಂತ ಏನಿದೆ, ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂತ ಏನಿದೆ, ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. MVJ ಕಾಲೇಜು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಕೆಲವೊಂದಷ್ಟು ಬ್ರಾಂಚಸ್ಗಳು, ಈಗ ಫಾರ್ ಎಕ್ಸಾಂಪಲ್ JSS ಮೈಸೂರಲ್ಲಿ ಈ ವರ್ಷ AIML ಅವರ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇಲ್ಲ, EC ಅವರ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇಲ್ಲ. ಹೌದಾ? ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇಲ್ಲ. ಸೊ ಈ ರೀತಿ ಸ್ವಲ್ಪ ಕಾಲೇಜ್, ಎಲ್ಲಾ ಕಾಲೇಜ್ ಅಂತ ಹೇಳ್ತಾ ಇಲ್ಲ ನಾನು, ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಕೆಲವೊಂದಷ್ಟು ಬ್ರಾಂಚಸ್ಗಳು ಮತ್ತೆ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಯಾವ ಬ್ರಾಂಚಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನೀವು ಕಾಮೆಡ್ಕೆಯ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಯಾರು ಹೇಳೋದಿಲ್ಲ ಇದನ್ನ, ಅದು ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇಫ್ ಯು ಆರ್ ಸೀರಿಯಸ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಕಾಮೆಡ್ಕೆ, ಗೊತ್ತಿರಲಿ, ಇಲ್ಲಿ ಓನ್ಲಿ ಆನ್ಲೈನ್ ಪೇಮೆಂಟ್ ಈಸ್ ಅವೈಲೇಬಲ್. ಮುಂದೆ ಹೇಳ್ತೀನಿ ನಾನು. ಫಸ್ಟ್ ರೌಂಡ್ ಆದ ಮೇಲೆ ನೀವು ಕಂಪಲ್ಸರಿಯಾಗಿ, ಗೊತ್ತಿರಲಿ, ಫಸ್ಟ್ ರೌಂಡ್ ಆದ ಮೇಲೆ ನೀವು ಕಂಪಲ್ಸರಿಯಾಗಿ 3.22 ಲ್ಯಾಕ್ ರುಪೀಸ್ ಅನ್ನ ಕಟ್ಟಬೇಕು. ಮ್ಯಾಕ್ಸಿಮಮ್ 3.22 ಲ್ಯಾಕ್ ಅನ್ನ ಕಟ್ಟಬೇಕು. ಈಗ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕ ಮೇಲೆ 3.22 ಲ್ಯಾಕ್ ಅನ್ನ ಕಟ್ಟಿನೇ ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು. ಸೊ ಆ ಕಾರಣಕ್ಕೆ 3.22 ಲ್ಯಾಕ್ ಕಟ್ಟೋದಕ್ಕೆ ಓನ್ಲಿ ಪಾಸಿಬಿಲಿಟಿ ಇಸ್ ಆನ್ಲೈನ್ ಪೇಮೆಂಟ್. ಇಲ್ಲಿ ನಿಮಗೆ ಕಾರ್ಡ್ ಪೇಮೆಂಟ್ ಕೊಡ್ತಾರೆ, ಬಟ್ 1 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಬಹಳಷ್ಟು ಕಾರ್ಡ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಪೇಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಕೆಲವೊಂದಷ್ಟು ಆನ್ಲೈನ್ ಪೇಮೆಂಟ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಕೊಡಬಹುದು, ಆದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಬರೋದಿಲ್ಲ. ಸೊ ಈ ರೀತಿಯಾಗಿ ಗೊತ್ತಿರಲಿ, 3.22 ಲ್ಯಾಕ್ ರುಪೀಸ್ ಮ್ಯಾಕ್ಸಿಮಮ್ ಏನು ಅಮೌಂಟ್ ಇದೆ ಅದನ್ನ ನೀವು ಆನ್ಲೈನ್ ಪೇಮೆಂಟ್ ಅಲ್ಲೇ ಕಟ್ಟಬೇಕು. ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಬ್ಯಾಂಕ್ ಅಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಟಿವೇಟ್ ಮಾಡಿ ಇಟ್ಕೊಂಡಿರಿ. ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಗೊತ್ತಿರಲಿ, ಮೊಬೈಲ್ ಬ್ಯಾಂಕಿಂಗೇ ಬೇರೆ. ಸೊ ನೀವು ಹೇಳ್ಬೋದು, ಇಲ್ಲ ಸರ್ ನನ್ನ ಮೊಬೈಲ್ ಬ್ಯಾಂಕಿಂಗ್ ಇದೆ. ಸೊ ಮೊಬೈಲ್ ಬ್ಯಾಂಕಿಂಗ್ ಇಸ್ ಡಿಫರೆಂಟ್. ರಿಮೆಂಬರ್, ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಏನಾಗ್ತದ ಅಂತ ಅಂದ್ರೆ, ನಿಮಗೆ ಕಾಮೆಡ್ಕೆದವರು ಆಲ್ರೆಡಿ ನಿಮಗೆ ಅಕೌಂಟ್ ನಂಬರ್ ಮತ್ತೆ IFSC ಕೋಡ್ ಅನ್ನ ಕೊಟ್ರೆ ಮಾತ್ರ ಇದು ಬರ್ತದೆ. ಬಟ್ ಅಕೌಂಟ್ ನಂಬರ್ IFSC ಕೋಡ್ ಅನ್ನ ಕಾಮೆಡ್ಕೆದವರು ಕೊಡೋದೇ ಇಲ್ಲ. KEL ಹಾಗಾಗೋದಿಲ್ಲ. KEL ಏನ್ ಮಾಡ್ತಾರೆ, ನಿಮಗೆ ಚಲನ್ ಕೊಡ್ತಾರೆ. ಅಲ್ಲಿ ಆನ್ಲೈನ್ ಪೇಮೆಂಟ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನಿಮಗೆ 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಕಷ್ಟನೇ, ಆದ್ರೆ ಚಲನ್ ಕೊಡ್ತಾರೆ. ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಆದ್ರೆ ಇಲ್ಲಿ ಚಲನ್ನು ಕೂಡ ಕೊಡೋದಿಲ್ಲ. ಆನ್ಲೈನ್ ಪೇಮೆಂಟ್ ಒಂದೇ ಆಪ್ಷನ್ ಇರೋದಕ್ಕೆ ಮೊಬೈಲ್ ಬ್ಯಾಂಕಿಂಗ್ ಇಲ್ಲಿ ಕೆಲಸ ಮಾಡೋದಿಲ್ಲ. ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಟಿವೇಟ್ ಮಾಡಿ ಇಟ್ಕೊಂಡಿರಿ. ಈಗ ಹೇಳ್ತಾ ಇದ್ದೀನಿ, ಯಾರು ಹೇಳೋದಿಲ್ಲ, ನೀವು ಕೇಳ್ಕೊಳ್ಳಿ.
ಓಕೆ, ಮಿನಿಮಮ್ ಲಿಮಿಟ್ 3.25 ಲ್ಯಾಕ್ ಇನ್ಕ್ರೀಸ್ ಮಾಡಿ ಇಟ್ಕೊಂಡಿರಿ. ಸಿ, ನಿಮ್ಮ ಒಂದು ಬ್ಯಾಂಕಿನ ಆನ್ಲೈನ್ ವೆಬ್ಸೈಟ್ಗೆ ಹೋಗಿನೂ ಕೂಡ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಎಸ್ ಬಿ ಐ ಆಗಿರ್ಬೋದು, ಎಕ್ಸಿಸ್ ಆಗಿರ್ಬೋದು, ಕೆನರಾ ಆಗಿರ್ಬೋದು. ಬಟ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅವ್ರಿಗೆ ಕೇಳಿ, ಈ ರೀತಿ ನನಗೆ ಒಂದು ಪೇಮೆಂಟ್ ಮಾಡೋದು ಬರ್ತದೆ ನೆಕ್ಸ್ಟ್ ವೀಕಲ್ಲಿ. ನೆಕ್ಸ್ಟ್ ವೀಕ್ ಅಂತಂದ್ರೆ ಆಲ್ಮೋಸ್ಟ್ 20th ತನಕ ರೆಡಿ ಇಟ್ಕೊಳ್ಳಿ, 20th ಜುಲೈವರೆಗೆ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮಾಕ್ ರೌಂಡ್ ಅಲಾಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ 2 ದಿನ ಚೇಂಜಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ನಿಮಗೆ ಸೊ ಇದು ಕೊಟ್ಬಿಡ್ತಾರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ, ಕೊಟ್ಟು 4 ದಿವಸ ಕೊಡ್ತಾರೆ ಅಷ್ಟೇ ಅವರು ಫೀಸ್ ಅನ್ನು ಪೇಮೆಂಟ್ ಮಾಡೋದಕ್ಕೆ. ಆ ಕಾರಣಕ್ಕೆ ಆವಾಗ ಸುಮ್ಮನೆ ಅಡ್ಡಾಡಬೇಡಿ, ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಅನ್ನು ಆಕ್ಟಿವೇಟ್ ಮಾಡಿ ಇಟ್ಕೊಂಡಿರಿ. ಸೊ ಮಿನಿಮಮ್ ಲಿಮಿಟ್ 3.5 ಲ್ಯಾಕ್ಗಿಂತ ಜಾಸ್ತಿ ಇಟ್ಕೊಂಡಿರಿ. ಆನ್ಲೈನ್ ಅಲ್ಲೇ ಮಾಡಬಹುದು, ಇಲ್ಲ ನಿಯರೆಸ್ಟ್ ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅವರೇ ಹೆಲ್ಪ್ ಅನ್ನು ತಗೊಂಡು ಮಾಡಿ ಇಟ್ಕೊಂಡಿರಿ. ಫೈನ್. ಈಗ ಸ್ವಲ್ಪ ಕೌನ್ಸಿಲಿಂಗ್ ಪ್ರೊಸೀಜರ್ಗಳನ್ನು ಏನಂತ ನೋಡ್ತಾ ಹೋದ್ರೆ, ಸೊ ನೋಡಿ, ಆಲ್ರೆಡಿ ನೀವು 2000 ಎಲ್ಲರಿಗೂ ಇದು ನೀವು ಕಾಮೆಡ್ಕೆ ಎಕ್ಸಾಮ್ ಬರೆದು ಬಿಟ್ಟಿದ್ರೆ ಬರೋದಿಲ್ಲ. ಸೊ ಕಾಮೆಡ್ಕೆ ಎಕ್ಸಾಮ್ ಬರೆದ ಮೇಲೆ 2,000 ರೂಪಾಯಿ ಯಾರು ಪೇಮೆಂಟ್ ಅನ್ನ ಮಾಡಿದಿರಿ ಅವರಿಗೆ ಮಾತ್ರ ಇಲ್ಲಿ ಕಾಮೆಡ್ಕೆದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಬರೀ ಪೇಮೆಂಟ್ ಮಾಡೋದಲ್ಲ, ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿದಿರಿ, ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆಯಾ ಅನ್ನೋದನ್ನ ನೀವು ವೆಬ್ಸೈಟ್ ಅಲ್ಲಿ ನೋಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಅಪ್ರೂವ್ಡ್ ಅಂತ ಬಂದಿರ್ತದೆ. ಯಾರದ್ದು ಅಪ್ರೂವ್ ಆಗಿರೋದಿಲ್ಲ ಅವರು ರೀಸಬ್ಮಿಟ್ ಅಂತ ಕೊಟ್ಟಿರ್ತಾರೆ. ಅವಾಗ ಅವ್ರು ಯಾವ ಡಾಕ್ಯುಮೆಂಟ್ಸ್ ರೀಸಬ್ಮಿಟ್ ಮಾಡಂತ ಹೇಳಿರ್ತಾರೆ ಅದನ್ನ ಮಾಡಬೇಕಾಗಿರುತ್ತೆ ನೀವು. ಓಕೆ, ಸೊ ಅದನ್ನೆಲ್ಲ ಮಾಡಿದಿರಿ ಅಂತ ಅನ್ಕೊಳ್ಳಂತೆ. ಮಾಡಿದ ಮೇಲೆ ಈಗ ಸ್ಟಾರ್ಟ್ ಆಗ್ತದೆ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗು, ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅದಾದ್ಮೇಲೆ ರೌಂಡ್ 1 ಚಾಯ್ಸ್ ಫಿಲ್ಲಿಂಗು. ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ ಇಲ್ಲೇನು ಮಾಡಿರ್ತೀರಿ ಅದೇ ಇಲ್ಲಿ ಕಂಟಿನ್ಯೂ ಆಗ್ತದೆ. ಏನಾದ್ರು ಚೇಂಜಸ್ಗಳಿದ್ರೆ ಮಾಡ್ಕೋಬಹುದು. ಸೊ ಅದಾದ ಮೇಲೆ ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಡಿಸಿಷನ್ ತಗೋಬೇಕು, ನೀವು ಡಿಸಿಷನ್ ತಗೋಬೇಕು, ಸೀಟ್ ಬೇಕು ಬೇಡೋ ಅಂತ ಹೇಳಿ. ಅದಾದ್ಮೇಲೆ ನೀವು ರೌಂಡ್ 3, ರೌಂಡ್ 4, ರೌಂಡ್ 2, ರೌಂಡ್ 3, ರೌಂಡ್ 4 ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಚಾಯ್ಸಸ್ ಯು ಮೇಕ್ ಇನ್ ದ ರೌಂಡ್ 1. ಇದು ಫ್ಲೋ ಚಾರ್ಟ್. ಓಕೆ, ಸೊ ಆಲ್ರೆಡಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದಿರಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ರೌಂಡ್ 1 ಅಲ್ಲಿ ನೋಡಿ, ರೌಂಡ್ 1 ಅಲ್ಲಿ ಇಫ್ ಯು ಆರ್ ಎಲಿಜಿಬಲ್ ಓನ್ಲಿ ಇಫ್ ಎ ಸ್ಟೂಡೆಂಟ್ ಹ್ಯಾಸ್ ಕಾಮೆಡ್ಕೆ ರ್ಯಾಂಕ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಇದ್ದವರಿಗೆ ಮಾತ್ರ. ಓಕೆ, ಸೊ ಇಷ್ಟು ಇದ್ದವರಿಗೆ ಇದು ಬರ್ತದೆ. ಅದಾದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡ್ತೀರಿ, ಡಾಕ್ಯುಮೆಂಟ್ ಅಪ್ರೂವ್, ಡಾಕ್ಯುಮೆಂಟ್ ಆಲ್ರೆಡಿ ಅಪ್ಲೋಡ್ ಮಾಡಿದಿರಿ, ಮಾರ್ಕ್ ಅಲಾಟ್ಮೆಂಟ್ ಅನ್ನು ಚೆಕ್ ಮಾಡಿ. ಸೊ ಅದಾದ್ಮೇಲೆ ಮತ್ತೆ ಚಾಯ್ಸಸ್ ಅಲ್ಲಿ ಏನಾದ್ರು ಚೇಂಜಸ್ ಗಳಿದ್ರೆ ಮಾಡ್ಕೊಡಿ. ರೌಂಡ್ 1 ಅಲಾಟ್ಮೆಂಟ್ ಬರುತ್ತೆ. ಬಂದ ಮೇಲೆ ಇಲ್ಲಿ 4 ಆಪ್ಷನ್ ಕೊಡ್ತಾರೆ ನಿಮಗೆ. ಕೆಇಯಲ್ಲಿ ಹೇಗೆ ರೌಂಡ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಕೊಡ್ತಾರೆ, ಇಲ್ಲಿ ನಿಮಗೆ 4 ಡಿಸಿಷನ್ ತಗೊಳ್ಳೋದಕ್ಕೆ 4 ಆಪ್ಷನ್ ಕೊಡ್ತಾರೆ. ಎಕ್ಸೆಪ್ಟ್ ಅಂಡ್ ಫ್ರೀಸ್, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ. ಇದರ ಮೀನಿಂಗು ಅಲ್ಲಿ ಏನು ಚಾಯ್ಸ್ 1, 2, 3, 4 ಇದೆ ಎಕ್ಸಾಕ್ಟ್ಲಿ ಸೇಮ್, ಬಟ್ ವರ್ಡಿಂಗ್ಸ್ ಮಾತ್ರ ಇಲ್ಲಿ ಬೇರೆ ಅಷ್ಟೇ. ವರ್ಡ್ ಅನ್ನ ಬೇರೆ ಕೊಟ್ಟಿದ್ದಾರೆ ಹೊರತು ಮೀನಿಂಗ್ ಅದೇ ಇರ್ತದೆ ಅನ್ನೋದು ಗೊತ್ತಿರಲಿ. ರೈಟ್? ಸೊ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಹೂ ಎಕ್ಸೆಪ್ಟ್ ಡಿಸಿಷನ್ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಆರ್ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ in round 1 will have an option to cancel their seat during seat cancellation period of round 1, round 2 and round 3. ನೋಡಿ, ಇಲ್ಲಿ ಒಂದೊಮ್ಮೆ ಫಸ್ಟ್ ರೌಂಡ್ ಅಲ್ಲಿ ನೀವು ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಅಡ್ಮಿಷನ್ ತಗೊಂಡಿದ್ರು ಅಥವಾ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಮುಂದಿನ ರೌಂಡಿಗೆ ಹೋಗಿದ್ರು, ಮುಂದೆ ರೌಂಡ್ 3ಗಿಂತ ಮುಂಚೆ ಜನರಲ್ ಮೆರಿಟ್ ದವರಿಗೆ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಆಗಿದ್ರೆ ರೌಂಡ್ 2 ನೀವು ಸೀಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು. ಒಂದು ಕ್ಯಾನ್ಸಲ್ ಪೀರಿಯಡ್ ಅಂತ ಕೊಡ್ತಾರೆ, ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಹೇಳಿ ನೀವು ಮಾಡ್ಕೋಬಹುದು. ಓಕೆ, ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ರೌಂಡ್ 3, ರೌಂಡ್ 2 ಗೊತ್ತಿರಲಿ ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ. ಈಗ ಜನರಲ್ ಮೆರಿಟ್ ಯಾರು ಇರ್ತೀರಿ ಅಂದ್ರೆ ವಿದೌಟ್ ಹೈದರಾಬಾದ್ ಕರ್ನಾಟಕ ನೀವು ರೌಂಡ್ 2 ದಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ದ ರೌಂಡ್ 3 ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಓಕೆ, ಸೊ ಹೈದರಾಬಾದ್ ಕರ್ನಾಟಕದವರು ಮತ್ತೆ ಜನರಲ್ ಮೆರಿಟ್ ಇಬ್ರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ. ರೌಂಡ್ 2 ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕದವರಿಗೆ ಮಾತ್ರ ಇರ್ತದೆ. ನೀವು ಹೇಳ್ಬೋದು, ಸರ್ ನನಗೆ ರೌಂಡ್ 2 ದಲ್ಲೂ ಸೀಟ್ ಸಿಕ್ಕಿಲ್ಲ, ನಾನು ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಬಟ್ ನೀವು ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನೀವೇನಾಗ್ತೀರಿ ಅಂತ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಇವರು, KKR ಅಂತ ಹೇಳಿ. ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲ ಇದು. KKR ಅಂತ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಸನ್ ಅಂತ ಹೇಳಿ. ಸೊ HK ಇರ್ಲಿ ಅಥವಾ KKR ಅಂತ ನಾವೇನು ಕರಿತೀವಿ, ಅವರು ದೇ ಕನ್ವರ್ಟೆಡ್ ಇಟ್ ಸೆಲ್ಫ್ ಟು GM. ರೌಂಡ್ 2 ದಲ್ಲಿ ಮಾತ್ರ ನಿಮಗೆ KKR ಸ್ಟೇಟಸ್ ಇರುತ್ತೆ. ಅದಾದ ಮೇಲೆ ನೀವು ರೌಂಡ್ 3 ಬಂದ್ರಿ ಅಂದ್ರೆ ಸೊ ನಿಮ್ಮನ್ನ ಜನರಲ್ ಮೆರಿಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಗೊತ್ತಿರ್ಲಿ. ಓಕೆ, ನೀವು ಹೇಳ್ಬೋದು, ಇಲ್ಲ ಸರ್ ನಾನು ರೌಂಡ್ 2 ದಲ್ಲಿ KKR ಒಂದೇ ಇರೋದಕ್ಕೆ ನಾನು ಹೈದರಾಬಾದ್ ಕರ್ನಾಟಕ ಇದ್ದೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ, ಸೀಟ್ ಅನ್ನು ತಗೊಂಡು ನಾನು ಅಪ್ಗ್ರೇಡೇಷನ್ಗೆ ರೌಂಡ್ 3 ಹೋಗ್ಬೋದಾ? ಹೋಗೋ ಹಾಗಿಲ್ಲ, ಗೊತ್ತಿರ್ಲಿ. ಇಲ್ಲಿ ನಿಮಗೆ ರೌಂಡ್ 2 ದಲ್ಲಿ ಹೈದರಾಬಾದ್ ಕರ್ನಾಟಕ ಇದ್ರೆ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದ್ರೆ ಬೇಕಾದ್ರೆ ಅದನ್ನ ರಿಜೆಕ್ಟ್ ಮಾಡಿ ಮುಂದೆ ಹೋಗ್ಬೋದು, ಆದ್ರೆ ಅದನ್ನ ಹೋಲ್ಡ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಬರೋದಿಲ್ಲ.
ನೀವು ಸೆಕೆಂಡ್ ರೌಂಡ್ ಅಲ್ಲೇ ಕಂಪಲ್ಸರಿಯಾಗಿ ಒಂದು ಅಡ್ಮಿಷನ್ ತಗೋಬೇಕು, ಇಲ್ಲ ನಿಮ್ಮ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಷ್ಟೇ. ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು, ಆದ್ರೆ ಅದನ್ನ ಹೋಲ್ಡ್ ಮಾಡ್ಕೊಂಡು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರೌಂಡ್ 3 ಕೂಡ ಸೇಮ್ ಇರ್ತದೆ ಪ್ರೊಸೀಜರ್. ಅದಾದ್ಮೇಲೆ ರೌಂಡ್ 4 ಬರ್ತದೆ. ರೌಂಡ್ 4 ಕೂಡ ಜನರಲ್ ಮೆರಿಟ್ ಒಂದೇ ಇರ್ತದೆ, ಇಲ್ಲಿ KKR ಇರೋದಿಲ್ಲ. ಅಲ್ಲಿ ನಿಮಗೆ ಎರಡೇ ಆಪ್ಷನ್ ಕೊಡ್ತಾರೆ, ಒಂದು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ವಿಡ್ರಾ. ಅದು ಯಾರಿಗೆ? ಸೀಟು 1, 2, 3 ದಲ್ಲಿ ಸೀಟ್ ಸಿಗದೆ ಇದ್ದವ್ರಿಗೆ ಎರಡು ಆಪ್ಷನ್, ಸೀಟು ಸಿಕ್ಕವರಿಗೆ ಇಲ್ಲಿ ಒಂದೇ ಒಂದು ಆಪ್ಷನ್. ಸೊ ಇಲ್ಲಿ ಓನ್ಲಿ ಒನ್ ಆಪ್ಷನ್ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಈ ರೀತಿ ಇದೆ. ಅಂದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದ್ರೆ, ಈಗ ನಿಮ್ದು KKR ಕ್ಯಾಟಗರಿ ಇದ್ರೆ ನೀವು ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ರೌಂಡ್ 3 ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ, ರೌಂಡ್ 3 ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ, ಒಂದು ಇಲ್ಲಿ ಸಿಕ್ಕಿರುವಂತ ಸೀಟ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಮುಂದೆ ಹೋಗ್ಬೇಕು, ಬಟ್ ಅದನ್ನ ಹೋಲ್ಡ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಬರೋದಿಲ್ಲ. ಒಂದೊಮ್ಮೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋದ್ರು ಕೂಡ ನಿಮ್ಮ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕದಿಂದ ಜನರಲ್ ಮೆರಿಟ್ ಆಗುತ್ತೆ ಮುಂದಿನ 2 ರೌಂಡಿಗೆ ಅನ್ನೋದು ಗೊತ್ತಿರಲಿ. ಎವ್ರಿ ಒನ್ ವಿಲ್ ಬಿ ಜನರಲ್ ಮೆರಿಟ್ ಇನ್ ರೌಂಡ್ 3 ಅಂಡ್ ರೌಂಡ್ 4. ಅದೇ ನೀವು ಜನರಲ್ ಮೆರಿಟ್ ಆಗಿದ್ರೆ ನಿಮಗೆ ರೌಂಡ್ 1 ಅಲ್ಲಿ ಸೀಟ್ ಸಿಗ್ತದ, ಯು ಕ್ಯಾನ್ ಅಪ್ಗ್ರೇಡ್ ಟು ರೌಂಡ್ 3. ನಿಮ್ಗೆ ರೌಂಡ್ 2 ಇರೋದೇ ಇಲ್ಲ, ಸ್ಕಿಪ್ ಮಾಡ್ಬಿಡ್ತದ. ರೌಂಡ್ 3 ದಿಂದ ರೌಂಡ್ 4 ಗೆ ಅಪ್ಗ್ರೇಡ್ ಆಗ್ಬೋದು, ಅಪ್ಗ್ರೇಡ್ ಹೋಗ್ಬೋದು ನೀವು. ಬಟ್ ರೌಂಡ್ 4 ರಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇರ್ತದೆ, ಗೊತ್ತಿರಲಿ. ರೌಂಡ್ 4 ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇರ್ತದೆ. ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರ್ ಆಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಹಿಂದೆ ಹೋಗ್ಬಿಟ್ಟು ವಿಡಿಯೋವನ್ನ ಇನ್ನೊಂದ್ಸರಿ ನೋಡಿ. ಫೈನ್. ಇದಾದ್ಮೇಲೆ ಎಲ್ಲ ಇನ್ಫಾರ್ಮೇಶನ್ ಇದೆ. ಇದು ಬಹಳ ಇಂಪಾರ್ಟೆಂಟ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಈ ಪಾಯಿಂಟ್. ಕರೆಕ್ಟ್ ಹೇಳ್ತೀನಿ, ಕೇಳಿಸ್ಕೊತಾ ಹೋಗಿ. ಸೊ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅನ್ನೋದು ಒಂದು ಫಸ್ಟ್ ಆಪ್ಷನ್. ಸೀಟ್ ನಿಮಗೆ ಅಲಾಟ್ ಆದ್ರೆ, ಅಲಾಟ್ ಆಗ್ಲಿಲ್ಲ ನಿಮಗೆ ಯಾವುದು ಚಾಯ್ಸೇ ಇಲ್ಲ, ಯು ವಿಲ್ ಗೋ ಟು ದ ಸೆಕೆಂಡ್ ರೌಂಡ್. ಸೀಟ್ ಏನಾದರೂ ಅಲಾಟ್ ಆದ್ರೆ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮೀನಿಂಗ್ ಏನು? ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್ ಅಂಡ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ಕಾಲೇಜ್ ವಿಚ್ ಇಸ್ ಅಲಾಟೆಡ್, ಡು ನಾಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಮುಂದಿನ ರೌಂಡ್ ಅಲ್ಲಿ ಅಪ್ಗ್ರೇಡೇಷನ್ ಗೆ ನಿಮಗೆ ಹೋಗೋದಕ್ಕೆ ಬರೋದಿಲ್ಲ. ದೋಸ್ ಹೂ ಸೆಲೆಕ್ಟ್ ಎಕ್ಸೆಪ್ಟ್ ಅಂಡ್ ಫ್ರೀಸ್, ರಿಮೆಂಬರ್. ಓಕೆ, ಸೊ ಇಲ್ಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್? ನೋ. ಟೋಟಲ್ ಫೀಸ್ ಯು ಹ್ಯಾವ್ ಟು ಪೇ. ಎಲ್ಲ ಆನ್ಲೈನ್ ಪೇಮೆಂಟ್ ಇರ್ತದ. 3.22 ಲ್ಯಾಕ್ ಮ್ಯಾಕ್ಸಿಮಮ್ ಪೇಮೆಂಟ್ ಮಾಡೋದು ಇರ್ತದ, ಗೊತ್ತಿರಲಿ. ಎರಡನೇದು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮೀನಿಂಗ್ ಏನು? ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಡೋದಿಲ್ಲ, ಇಲ್ಲೂ ಕೂಡ ಕೆ ಹಾಗೇನೆ. ಸೊ ಇಫ್ ಹೈಯರ್ ಆಪ್ಷನ್ಸ್ ಆರ್ ಅಲಾಟೆಡ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ದೆನ್ ಎರ್ಲಿಯರ್ ಅಲಾಟೆಡ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ. ಸೇಮ್ ರೂಲ್ ಇದು, ಕೆ ಯಲ್ಲೂ ಅದೇ ರೀತಿ ಇದೆ. ನಿಮಗೆ ಅಲಾಟ್ ಆಗಿರೋ ಕಾಲೇಜ್ಗಿಂತ ಮೇಲಿಂದ ಹೋಗಿ ಅಲಾಟ್ ಆದ್ರೆ ನಿಮಗೆ ಫಸ್ಟ್ ರೌಂಡರ್ ಅಲಾಟ್ ಆಗಿರೋ ಕಾಲೇಜ್ ಡಿಲೀಟ್ ಆಗ್ತದೆ. ನನಗೆ ಅದನ್ನೇ ಕೊಡಿ ನಾ ತಗೋತೀನಿ ಅಂತ ಹೇಳಿಕ್ ಬರೋದಿಲ್ಲ. ಓಕೆ, ಸೊ ಹೈಯರ್ ಆಪ್ಷನ್ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಇರುವಂತ ಅರ್ಲಿಯರ್ ಅಲಾಟೆಡ್ ಸೀಟ್ ಏನಿದೆ ಅದು ನಿಮ್ಮಲ್ಲೇ ಇರ್ತದ. ನೀವು ಅದನ್ನ ನಿಮ್ಮಲ್ಲಿ ಹೋಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಹೋಲ್ಡ್ ಅದ್ರ ಮೀನಿಂಗ್ ಏನು? ನೀವು ಅದನ್ನ ಹಿಡ್ಕೊಂಡೇ ಮುಂದೆ ಹೋಗ್ತೀರಿ, ಬಿಟ್ಟು ಹೋಗೋದಿಲ್ಲ. ಸೊ ಆ ಕಾರಣಕ್ಕೆ ಚಿಂತೆ ಮಾಡಬೇಡಿ. ಬಟ್ ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಪಾಯಿಂಟ್. KCET ಮತ್ತೆ ಕಾಮೆಡ್ ಕೆದಲ್ಲಿ ಇರೋ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಇದೇನೆ. ನೀವು KCET ಯಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಪೇಮೆಂಟ್ ಅನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ ಹೋಗೋದಕ್ಕೆ ಜಸ್ಟ್ ಕ್ಲಿಕ್ ಆನ್ ದ ಚಾಯ್ಸ್ ಟು. ಆದ್ರೆ ಇಲ್ಲಿ ಹಾಗಲ್ಲ. ಟೋಟಲ್ ಫೀಸ್ ಅಲಾಟೆಡ್ ಕಾಲೇಜಿಗೆ ಏನಿದೆ ಅದನ್ನು ನೀವು ಪೇಮೆಂಟ್ ಮಾಡಲೇಬೇಕು. 3.22 ಲ್ಯಾಕ್ ಮ್ಯಾಕ್ಸಿಮಮ್. ಥರ್ಡ್ ಆಪ್ಷನ್ ನೋಡಿ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನು? ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಈಗ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನಿಮಗೆ ಅಲಾಟೆಡ್ ಸೀಟ್ ಬೇಡ, ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಆದ್ರೆ ಯು ವಾಂಟ್ ಟು ಗೋ ಟು ದ ನೆಕ್ಸ್ಟ್ ರೌಂಡ್, ಅದಕ್ಕೆ ಯು ಆರ್ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್ ಅಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಗೊತ್ತಿರಲಿ. ಅಂದ್ರೆ ಹೈಯರ್ ಆರ್ಡರ್ ಪ್ರಿಫರೆನ್ಸ್ ಇರ್ಬೋದು, ಲೋವರ್ ಪ್ರಿಫರೆನ್ಸ್ ಇರ್ಬೋದು. ಅದಕ್ಕೆ ಈಗ 1 to 50 ಕಾಲೇಜ್ ನಿಮ್ 25th ಕಾಲೇಜ್ ಅಲಾಟ್ ಆಗಿದ್ರೆ 25th ಕಾಲೇಜ್ ಅಷ್ಟೇ ಡಿಲೀಟ್ ಆಗ್ತದೆ, ಅಷ್ಟು ಕಾಲೇಜ್ ನಿಮ್ಮ ಹತ್ರ ಉಳಿತದೆ. ಅದನ್ನ ಇಟ್ಕೊಂಡು ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀರಿ. ಬಟ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಡಿಫರೆನ್ಸ್ ವಿತ್ KCET. ನೋಡಿ, KCET ಅಲ್ಲಿ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೋತೀರಿ, ಅಲ್ಲೂ ಕೂಡ ಸೇಮ್ ಮೀನಿಂಗ್. ಯು ಡೋಂಟ್ ವಾಂಟ್ ದಟ್ ಪರ್ಟಿಕ್ಯುಲರ್ ಸೀಟ್ ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಆದ್ರೆ ಅಲ್ಲಿ ಯಾವುದೇ ರೀತಿ ಫೀಸ್ ಕಟ್ಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಹಾಗಲ್ಲ. ನೀವು ಸಿಕ್ಕಿರುವಂತಹ ಸೀಟ್ ಅನ್ನ ರಿಜೆಕ್ಟ್ ಮಾಡಬೇಕು ಅಂದ್ರೂ ಕೂಡ ಟೋಟಲ್ ಫೀಸ್ ಆಫ್ ದ ಅಲಾಟೆಡ್ ಕಾಲೇಜ್ ಶುಡ್ ಬಿ ಫಿಲ್ಡ್. ರಿಮೆಂಬರ್, ಇಟ್ ಶುಡ್ ಬಿ ಪೇಡ್. ಆನ್ಲೈನ್ ಪೇಮೆಂಟ್ ಇರ್ತದೆ. ಮತ್ತೆ ಟೋಟಲ್ ಫೀಸ್ ಆಫ್ ದ ಅಲಾಟೆಡ್ ಕಾಲೇಜ್ ಶುಡ್ ಬಿ ಪೇಡ್. ಏನ್ ಮಾಡೋದಕ್ಕೂ ಬರೋದಿಲ್ಲ, ರೂಲ್ಸೇ ಆಗಿದೆ. ನೆಕ್ಸ್ಟ್,
ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ನನಗೆ ಆ ಸೀಟು ಬೇಡ, ಕಾಮೆಡ್ಗೆ ಕೌನ್ಸಿಲಿಂಗು ಬೇಡ. ಸೊ ರಿಜೆಕ್ಟ್ ಅಂಡ್ ವಿಡ್ರಾ. ಇಫ್ ಯು ವಿಡ್ರಾ ಫ್ರಮ್ ದಿಸ್, ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ನೋ. ಅಂಡ್ ಫೀಸ್ ಅನ್ನು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ದ ಮೀನಿಂಗ್ ಆಫ್ ದೀಸ್ 4 ಆಪ್ಷನ್ಸ್ ಅನ್ನೋದು ಗೊತ್ತಿರಲಿ. ಇದಾದ ಮೇಲೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಸೊ ಇಲ್ಲಿ ಆಲ್ರೆಡಿ ಇಲ್ಲೇನು ಕೊಟ್ಟಿದ್ದಾರೆ, ಇದು ರೌಂಡ್ 1 ಇಂದು. ಓಕೆ, ರೌಂಡ್ 1 ಇಲ್ಲಿ ನೋಡಿ, ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದರೆ, ಸೊ ರೌಂಡ್ 2 ದಲ್ಲಿ ನಾಟ್ ಅಪ್ಲಿಕೇಬಲ್, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡ್ತೀರಿ, ಇಲ್ಲಿ KKR ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ KKR ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಹೇಳ್ತೀನಿ ನಾನು, HK ಕ್ಯಾಂಡಿಡೇಟ್ಗೆ ಮಾತ್ರ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡ್ತೀರಿ. ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡಿದ್ರೆ ಮೀನಿಂಗ್ ಏನು, ಆ ಕಾಲೇಜ್ ನಿಮ್ಗೆ ಬೇಕು ಅಂತ ಅರ್ಥ. ಸೊ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ರೌಂಡ್ 1 ನಲ್ಲಿ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದೇ ಒಂದು ಆಪ್ಷನ್ ಅವೈಲೇಬಲ್, ದಟ್ ಇಸ್ ಎಕ್ಸೆಪ್ಟ್ ಅಂಡ್ ಫ್ರೀಸ್. ಬಹಳ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ನೀವು ಫಸ್ಟ್ ರೌಂಡ್ ಅಲ್ಲಿ ಹೈದರಾಬಾದ್ ಕರ್ನಾಟಕದವರಾಗಿದ್ದು, ಓಕೆ, ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕದವರಾಗಿದ್ದು ಎಕ್ಸೆಪ್ಟ್ ಅಂಡ್ ಫ್ರೀಸ್ ಫಸ್ಟ್ ರೌಂಡ್ ಅಲ್ಲಿ ಮಾಡಿದ್ರಿ ಅಂದ್ರೆ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಫಸ್ಟ್ ರೌಂಡ್ ಅಲ್ಲಿ ಮಾಡಿದ್ರಿ ಅಂದ್ರೆ, ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಇರೋದು ಒಂದೇ ಆಪ್ಷನ್, ಸೀಟ್ ಅಲಾಟ್ ಆದರೆ ಅಥವಾ ಆಗದೇ ಇದ್ದರು, ಎರಡೂ ಕೇಸಲ್ಲಿ ಒಂದೇ ಆಪ್ಷನ್ ಎಕ್ಸೆಪ್ಟ್ ಅಂಡ್ ಫ್ರೀಸ್. ಈಗ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋದವರಿಗೆ, ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು ಬೇಡ ಅಂತ ಮುಂದೆ ಹೋದ್ರಿ, ನಿಮಗೆ 3 ಆಪ್ಷನ್ ಇರ್ತದೆ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಇರ್ತದ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಇರ್ತದ, ರಿಜೆಕ್ಟ್ ಅಂಡ್ ವಿಡ್ರಾ ಇರ್ತದೆ. ನೋಡಿ, ಕಂಪಲ್ಸರಿ ಅಡ್ಮಿಷನ್ ಯಾರಿಗೆ, ಸೆಕೆಂಡ್ ರೌಂಡ್ ಅಲ್ಲಿ. ಯಾರು ಫಸ್ಟ್ ರೌಂಡ್ ಅಲ್ಲಿ ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಬರ್ತಾರೆ ಅವರಿಗೆ. ಇದು ಯಾರಿಗೆ ಅಪ್ಲೈ ಆಗ್ತದೆ, ಇವೆಲ್ಲವೂ ಕೂಡ KKR ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಜನರಲ್ ಮೆರಿಟ್ ದವ್ರಿಗೆ ಮುಂದೆ ಹೇಳ್ತೀನಿ, KKR ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಯಾರು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡಿ ಬಂದಿರ್ತಾರೆ ಅವರಿಗೆ 3 ಆಪ್ಷನ್ ಅವೈಲೇಬಲ್ ಇರ್ತದೆ. ರಿಜೆಕ್ಟ್ ಅಂಡ್ ವಿಡ್ರಾ ಅಂತ ಮಾಡಿದವರು ಇಲ್ಲಂತೂ ಅವರು ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಪಾರ್ಟಿಸಿಪೇಟ್ ಇನ್ ರೌಂಡ್ ಅಂಡ್ ರೌಂಡ್ 1 ಬಟ್ ನೋ ಸೀಟ್ ಅಲಾಟೆಡ್. ಓಕೆ, ಅಲ್ಲೊಂದು ಕ್ಯಾಟಗರಿ ಇತ್ತಲ್ವ, ಇನ್ನೊಂದು ಪಾರ್ಟಿಸಿಪೇಟ್ ಇನ್ ರೌಂಡ್ 1 ಬಟ್ ನೋ ಸೀಟ್ ಅಲಾಟೆಡ್. ಅವರಿಗೆ 3 ಆಪ್ಷನ್ ಅವೈಲೇಬಲ್ ಇರ್ತದೆ. ಬೇಕಾದ್ರೆ ತಗೊಳ್ಳಿ, ಇಲ್ಲ ರಿಜೆಕ್ಟ್ ಮಾಡಿ ಮುಂದೋಗಿ, ಅಥವಾ ರಿಜೆಕ್ಟ್ ಮಾಡಿ ವಿಡ್ರಾ ಮಾಡ್ಕೊಳ್ಳಿ. ಆದರೆ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇದ್ದವರಿಗೆ ಮಾತ್ರ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಬಿಟ್ಟು ಬೇರೆ ಆಪ್ಷನ್ ಕೊಡೋದಿಲ್ಲ. ಈ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದು ನೀವು, ಆದರೆ ಇಲ್ಲಿ ಹೋಲ್ಡ್ ಮಾಡ್ಕೊಂಡು ನಾ ಮುಂದೆ ಹೋಗ್ತೀನಿ ಅಂತ ಬರೋದಿಲ್ಲ KKR ಕ್ಯಾಟಗರಿಯಲ್ಲಿ ರೌಂಡ್ 2 ಆದಮೇಲೆ. ಅದೇ ಜನರಲ್ ಮೆರಿಟ್ ನೋಡಿ, ಜನರಲ್ ಮೆರಿಟ್ ದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ನಾಟ್ ಅಪ್ಲಿಕೇಬಲ್, ಕರೆಕ್ಟ್. ರಿಜೆಕ್ಟ್ ಅಂಡ್ ವಿಡ್ರಾ ನಾಟ್ ಅಪ್ಲಿಕೇಬಲ್, ಅದು ಕೂಡ ಕರೆಕ್ಟೇ. ಆದರೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಯಾರು ಬಂದಿರ್ತಾರಲ್ಲ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಯಾರು ಬಂದಿರ್ತಾರೆ, ಓಕೆ, ಸೊ ಅವರಿಗೆ ಎಕ್ಸೆಪ್ಟ್ ಅಂಡ್ ಫ್ರೀಸು, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ರೈಟ್. ಸೊ ಇದು ಕೂಡ KKR ಕ್ಯಾಂಡಿಡೇಟ್ಸ್ ಗಳಿಗೆ ಅಂತ ಕೊಟ್ಟಿರುವಂತದ್ದು ರೌಂಡ್ 3 ದಲ್ಲಿ. ರೌಂಡ್ 3 ನೀವು ಬರ್ತೀರಾ ಅಂತಂದ್ರೆ ಎಲ್ಲರೂ ಕೂಡ ಇದನ್ನ ಜನರಲ್ ಮೆರಿಟ್ ಆಗಿನೇ ಬಂದ್ಬಿಡ್ತೀರಿ, ಅಲ್ಲಿ ಏನು ಇರೋದಿಲ್ಲ. ನೆಕ್ಸ್ಟ್, ಇದು ಜನರಲ್ ಮೆರಿಟ್ ದವರಿಗೆ ಮಾತ್ರ, ಇದು ಜನರಲ್ ಮೆರಿಟ್ ದವರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಸೊ ಎನಿವೆ ನೀವು ರೌಂಡ್ 3 ಬಂದಾಗ ನಿಮ್ದು KKR ಇದ್ದು ನೀವು ಜನರಲ್ ಮೆರಿಟೇ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಮಾಡಿ ಬಂದವರು ನಾಟ್ ಅಪ್ಲಿಕೇಬಲ್, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ರಿಜೆಕ್ಟ್ ಅಂಡ್ ವಿಡ್ರಾ ಅಂತ ಬಂದವರು ಕೂಡ ನಾಟ್ ಅಪ್ಲಿಕೇಬಲ್, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಗೊತ್ತಿರಲಿ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಬಂದಿರ್ತೀರಿ ರೌಂಡ್ 1 ನಿಂದ ಬಂದರೆ ನಿಮಗೆ 2 ಆಪ್ಷನ್ ಇದೆ, ಎಕ್ಸೆಪ್ಟ್ ಅಂಡ್ ಫ್ರೀಸ್, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ಓಕೆ, 2 ಆಪ್ಷನ್ ಕೊಟ್ಟಿರ್ತಾರೆ ಅವರು. ನೀವು ಫ್ರೀಸ್ ಬೇಕಾದ್ರೆ ಮಾಡ್ಕೊಳ್ಳಿ ಥರ್ಡ್ ರೌಂಡ್ ಅಲ್ಲಿ, ಇಲ್ಲ ಅಪ್ಗ್ರೇಡ್ ಹೋಗಿ. ಮತ್ತೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಬಂದವರಿಗೆ 3 ಆಪ್ಷನ್ ಅವೈಲೇಬಲ್ ಇರ್ತದೆ, 4 ಇರ್ತದೆ ಇಲ್ಲಿ. ಫ್ರೀಸು, ಅಪ್ಗ್ರೇಡು, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ, 4 ಆಪ್ಷನ್ ಅವೈಲೇಬಲ್. ಯಾರಿಗೆ? ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಫಸ್ಟ್ ರೌಂಡ್ ಅಲ್ಲಿ ಮಾಡಿ ಬಂದವರಿಗೆ. ಇನ್ನು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ, ರೌಂಡ್ ಯಾವುದು ಸೀಟೇ ಸಿಗೋದಿಲ್ಲ, ಬಟ್ ಈ ರೌಂಡ್ ಅಲ್ಲಿ ಸೀಟ್ ಸಿಗ್ತದೆ, ಆವಾಗ ನಿಮ್ಗೆ 4 ಆಪ್ಷನ್ ಅವೈಲೇಬಲ್ ಇರ್ತದೆ. ನೆಕ್ಸ್ಟ್ ಲಾಸ್ಟ್ ರೌಂಡ್ ಅಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್. ಲಾಸ್ಟ್ ರೌಂಡ್ ಅಲ್ಲಿ ನೀವು ರೌಂಡ್ 3 ದಲ್ಲಿ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಬಂದಿರ್ತೀರಿ, ನಾಟ್ ಅಪ್ಲಿಕೇಬಲ್. ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿರ್ತೀರಿ, ನಾಟ್ ಅಪ್ಲಿಕೇಬಲ್, ಯಾಕಂದ್ರೆ ನೀವು ರೌಂಡ್ 4 ಗೆ ಬರೋದೇ ಇಲ್ಲ. ಇನ್ನು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಏನು ರೌಂಡ್ 4 ಗೆ ಬಂದಿರ್ತೀರಿ, ಯು ಹ್ಯಾವ್ ಓನ್ಲಿ ಒನ್ ಆಪ್ಷನ್, ಎಕ್ಸೆಪ್ಟ್ ಅಂಡ್ ಫ್ರೀಸ್. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಯಾರು ಬಂದಿರ್ತೀರಿ, ಯು ವಿಲ್ ಹ್ಯಾವ್ ಓನ್ಲಿ ಒನ್ ಆಪ್ಷನ್, ಎಕ್ಸೆಪ್ಟ್ ಅಂಡ್ ಫ್ರೀಸ್. ಸೊ ಗೊತ್ತಿರಲಿ, ಈ 2 ಇಂಪಾರ್ಟೆಂಟ್ ಇಲ್ಲಿ. ಅಂದ್ರೆ ನೀವು ಥರ್ಡ್ ರೌಂಡ್ ಅಲ್ಲಿ ಸೀಟು ಸಿಕ್ಕು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ 4th ರೌಂಡಿಗೆ ಬಂದ್ರೆ, ಯು ಕಾಂಟ್ ಕ್ಯಾನ್ಸಲ್ ಯುವರ್ ಸೀಟ್, ಯು ಹ್ಯಾವ್ ಟು ಕಂಪಲ್ಸರಿ ಟೇಕ್ ದ ಅಡ್ಮಿಷನ್. ಒಂದೊಮ್ಮೆ ಅಡ್ಮಿಷನ್ ಆಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿದೆ, ಅಡ್ಮಿಷನ್ ಆಗ್ಲಿಲ್ಲ ಅಂದ್ರೆ ಫೀಸ್ ನೀವೇನು ಪೇ ಮಾಡಿರ್ತೀರಲ್ವ ಹಿಂದೆ, ಸೊ ಅಲ್ಲೇ ಪೇ ಮಾಡಿರ್ತೀರಿ ನೀವು. ಕಾಲೇಜ್ ಫೀಸ್ ಪೇಡ್ ವಿಲ್ ನಾಟ್ ಬಿ ರಿಫಂಡೆಡ್ ಅಂಡ್
ಕ್ಯಾಂಡಿಡೇಟ್ ಮೇ ಬಿ ಆಸ್ಕ್ ಟು ಪೇ ಪ್ರಿಸ್ಕ್ರೈಬ್ಡ್ ಪೆನಾಲ್ಟಿ. ನೀವೀಗ ಕೇಳ್ಬೋದು, ಹಾಗಾದ್ರೆ ಸರ್ ನನಗೆ ಕಾಮೆಡ್ ಕೆದು 4 ರೌಂಡ್ ಆದ್ಮೇಲೆ KCET ನನಗೆ ಸೀಟ್ ಸಿಕ್ಕಿದೆ, ಅದು KEAದಲ್ಲಿ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು, ಸೀಟ್ ಸಿಕ್ಕಿದೆ, ನಾ ಏನ್ ಮಾಡ್ಲಿ? ಆ ಕಂಡೀಷನ್ ಅಲ್ಲಿ ಕಾಮೆಡ್ ಕೆ ವಿಲ್ ರೀಫಂಡ್ ಯುವರ್ ಅಮೌಂಟ್. ತಲೆ ಕೆಡ್ಸ್ಕೋಬೇಡಿ, ರೀಫಂಡ್ ಯುವರ್ ಅಮೌಂಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರೌಂಡ್ 4 ಬಂದಾಗ ಕಂಪಲ್ಸರಿ ಅಡ್ಮಿಷನ್ ನೀವು ಮಾಡಿಸ್ಲೇಬೇಕು, ಆ ಕಾಲೇಜ್ ಬೇಕು, ಅದಕ್ಕಾಗಿ ರೌಂಡ್ 4 ತನಕ ಬಂದಿದ್ರೆ ಅಡ್ಮಿಷನ್ ಮಾಡಿಸ್ತೀರಿ. ಅಡ್ಮಿಷನ್ ಮಾಡಿದ ಮೇಲೆ ಕಾಮೆಡ್ ಕೆದವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನಿಮಗೆ ಬೇರೆ ಎಲ್ಲೋ ಸೀಟ್ ಸಿಕ್ಕಿದೆ, ಬೇರೆ ಸ್ಟೇಟ್ ಅಲ್ಲೋ ಬೇರೆ ಕೌನ್ಸಿಲಿಂಗ್ ಅಲ್ಲೋ ಎಲ್ಲೋ ಸೀಟ್ ಸಿಕ್ಕಿದೆ, ಎಕ್ಸೆಪ್ಟ್ KEA, ಕಾಮೆಡ್ ಕೆ ವೋಂಟ್ ರಿಫಂಡ್ ದ ಅಮೌಂಟ್. ಆದರೆ ನಿಮಗೆ KCET ಸೀಟ್ ಸಿಕ್ಕಿದೆ ಅಂದ್ರೆ KE ಅಂಡರು, ಅದು ನಿಮಗೆ ನೀಟ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಬೋದು, ಸೀಟ್ ಸಿಕ್ಕಿದೆ. ಆವಾಗ ಕಾಮೆಡ್ ಕೆದವರು 100% ಫೀಸ್ ಅನ್ನ ರೀಫಂಡ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಏನ್ ಸರ್ ನೀವು ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತೀರಿ? ಹೌದು. ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟು ವರ್ಷ ನೋಡಿದ್ದೀನಿ, ಮತ್ತೆ ಈ ವರ್ಷನೂ ಅವರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾವುದನ್ನು ಸುಮ್ಮನೆ ಬಾಯಿಗೆ ಬಂದಿದ್ದನ್ನು ಹೇಳೋದಿಲ್ಲ ನಾನು. ನೀವು ಕನ್ಫರ್ಮೇಶನ್ ಬೇಕಾ? ಒಂದು ಕೆಲಸ ಮಾಡಿ, ಕಾಮೆಡ್ ಕೆ ವೆಬ್ಸೈಟಿಗೆ ಹೋಗಿ. ಕಾಮೆಡ್ ಕೆ ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಅಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಓಕೆ, ಇಲ್ಲೊಂದು ನಂಬರ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ? 08069796266 ಅಥವಾ ಮೇಲ್ ID ಇದೆ. ಮೇಲ್ಗಿಂತ ಕಾಂಟ್ಯಾಕ್ಟ್ ಮಾಡಿಬಿಡಿ, ನಂಬರ್ ಮಾಡಿ, ಫೋನ್ ಮಾಡಿ, ಮಾತಾಡಬೇಕಾದ್ರೆ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ. ಬೇಕಾದ್ರೆ ಮುಂದೇನಾದ್ರೂ ಕಾಮೆಡ್ ಕೆದವ್ರು ಉಲ್ಟಾ ಹೊಡೆದ್ರೆ ನಿಮ್ಮ ಹತ್ರ ರೆಕಾರ್ಡ್ ಇರಲಿ. ಸೊ ಅವ್ರಿಗೆ ಕೇಳಿ, ನಾನು ಕಾಮೆಡ್ ಕೆದಲ್ಲಿ 4th ರೌಂಡ್ ತನಕ ಹೋಗಿ ಸೀಟ್ ತಗೋತೀನಿ, ಅದಾದ್ಮೇಲೆ ಗೊತ್ತಾಗ್ತದ ಕಾಮೆಡ್ಸ್ KCET ಅಥವಾ KCET ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಲ್ಲಿ ಸೀಟ್ ಸಿಕ್ತು, ಅವಾಗ ಏನ್ ಮಾಡ್ತೀವಿ? ಕಾಮೆಡ್ ಕೆಗೆ ನೀವು ನಿಮ್ಮ ಸೀಟ್ ಸಿಕ್ಕಿರುವಂತಹ ಪ್ರೂಫ್ ಅನ್ನ, ಅಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಮತ್ತೆ ಫೀಸ್ ಪೇ ಮಾಡಿರುವಂತಹ ರಿಸಿಪ್ಟ್ ಅನ್ನ ಮೇಲ್ ಮಾಡಬೇಕು, ಈ ಮೇಲ್ ಐಡಿಗೆ ಮೇಲ್ ಮಾಡಬೇಕು. ಮೇಲ್ ಮಾಡಿದ ಮೇಲೆ ನೀವು ಅಡ್ಮಿಟ್ ಆಗಿರುವಂತಹ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಬರಬೇಕು. ಫೀಸ್ ಅನ್ನ ಅವರು ಕಂಪ್ಲೀಟ್ ಪ್ರೊಸೀಜರ್ ಮುಗಿದ ಮೇಲೆ 1 ತಿಂಗಳಾದ್ಮೇಲೆ ನಿಮಗೆ ವಾಪಸ್ ಮಾಡ್ತಾರೆ. ಯಾವ ಅಕೌಂಟ್ ಇಂದ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿದಿರಿ ಅದೇ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ರೈಟ್? ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಕಾಮೆಡ್ ಕೆಯ ರೂಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಪೀರಿಯಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಯಾನ್ಸಲೇಷನ್ ಹೇಗಿದೆ ಅಂತಂದ್ರೆ, ಎಕ್ಸೆಪ್ಟ್ ಅಂಡ್ ಫ್ರೀಸ್, ಹೌದಾ? ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮತ್ತೆ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ರೌಂಡ್ 1 ಅಲ್ಲಿ ಮಾಡಿದ್ರೆ ನಿಮಗೆ ಬಿಫೋರ್ ದ ಸ್ಟಾರ್ಟ್ ಆಫ್ ದ ರೌಂಡ್ 4 ವರೆಗೂ ಚಾನ್ಸ್ ಇರ್ತದ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಒಂದೊಮ್ಮೆ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕದವರಾಗಿದ್ರೆ ರೌಂಡ್ 2 ದಲ್ಲೇ ಕ್ಯಾನ್ಸಲ್ ಮಾಡ್ಕೋಬೇಕು. ನೀವು ಹೈದರಾಬಾದ್ ಕರ್ನಾಟಕದವ್ರು ಆಗಿದ್ದು ನಿಮ್ಗೆ ರೌಂಡ್ 2 ದಲ್ಲಿ ಸೀಟ್ ಸಿಗದೆ ರೌಂಡ್ 3 ದಲ್ಲಿ ಸೀಟ್ ಸಿಕ್ಕರೆ ನೀವು ರೌಂಡ್ 3 ತನಕ ಹೋಗ್ಬೋದು. ರೈಟ್? ಗೊತ್ತಿರಲಿ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂಡ್ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಸೀಟ್ಸ್ ಇನ್ ರೌಂಡ್ 2 ಅಂಡ್ ರೌಂಡ್ 3. ನೋಡಿ, ರೌಂಡ್ 2 ರೌಂಡ್ 3 ದಲ್ಲಿ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮತ್ತೆ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರಿಗೂ ಕೂಡ ಬಿಫೋರ್ ದ ಸ್ಟಾರ್ಟ್ ಆಫ್ ದ ರೌಂಡ್ 4 ನೀವು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಕ್ಯಾಂಡಿಡೇಟ್ಸ್ ಇನ್ ದ ರೌಂಡ್ 4, ನೀವು ರೌಂಡ್ 4 ದಲ್ಲಿ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಅಡ್ಮಿಷನ್ ತಗೋತೀರಿ, ತಗೊಂಡ್ರೆ ನೋ ಸೀಟ್ ಈಸ್ ಕ್ಯಾನ್ಸಲ್ಡ್, ನೋ ಸೀಟ್ ಕ್ಯಾನ್ಸಲೇಷನ್ ಇಸ್ ಎಕ್ಸೆಪ್ಟೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ನಿಮಗೆ KEA ಅಂಡರ್ ಸೀಟ್ ಅಲಾಟ್ ಆದ್ರೆ, KE ಅಂಡರ್ ಸೀಟ್ ಅಲಾಟ್ ಆದ್ರೆ ಸೊ ಕಾಮೆಡ್ ಕೆದವರು ನಿಮಗೆ ರೀಫಂಡ್ ಮಾಡ್ತಾರೆ. ಅವ್ರು ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಪ್ರೂಫ್ ಬೇಕಂದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಓಕೆ, ಸೊ ಇದು ರೂಲು. ನೆಕ್ಸ್ಟ್ ರೀಫಂಡ್ ಪಾಲಿಸಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಾಗಾದ್ರೆ KCET ಮತ್ತು ಕಾಮೆಡ್ ಕೆಗೆ ನೋಡಿ. KCET ಕಾಮೆಡ್ ಕೆಗೆ ಮೇನ್ ಡಿಫ್ರೆನ್ಸ್ ಏನಂತಂದ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ, ರೌಂಡ್ 1 ಟು ರೌಂಡ್ 2 ಹೋಗ್ಬೇಕು ಅಂದ್ರೆ ನೋ ಫೀಸ್ ಟು ಬಿ ಪೇಡ್. ಆದ್ರೆ ರೌಂಡ್ 1 ಟು ರೌಂಡ್ 2 ಕಾಮೆಡ್ ಕೆದಲ್ಲಿ ಹೋಗ್ಬೇಕಂದ್ರೆ ಕಂಪ್ಲೀಟ್ ಕಾಲೇಜ್ ಫೀಸ್ ಟು ಬಿ ಪೇಡ್. ಇದು ಫಸ್ಟ್ ಡಿಫರೆನ್ಸ್. ಎರಡನೇದು, ರೌಂಡ್ 2 ದಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇದೆ ನಿಮಗೆ. KCET ರೌಂಡ್ 2 ದಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇದೆ. ಕಂಪಲ್ಸರಿ ಅಂದ್ರೆ ಏನು? ಅಲ್ಲಿ ಆಪ್ಷನ್ ಇದೆ, ಕಂಪಲ್ಸರಿ ಅಡ್ಮಿಷನ್ ನಿಮಗೆ ಬೇಕು ಅಂದ್ರೆ ಇಫ್ ಯು ನೀಡ್, ಅಲ್ಲಿ ಬೇಕಾದ್ರೆ ಆ ಒಂದು ಬ್ರಾಕೆಟ್ ಅಲ್ಲಿ ಅದನ್ನು ಕೂಡ ಸೇರ್ಸೋಣಂತ, ಇಲ್ಲ ಅಂದ್ರೆ ಮತ್ತೆ ನೀವು ಕೇಳ್ತೀರಿ ಕ್ವಶನ್ ಅನ್ನ. ಓಕೆ, ಇಫ್ ಯು ವಾಂಟ್ ದಟ್ ಕಾಲೇಜ್, ಇಫ್ ಯು ವಾಂಟ್ ದಟ್ ಕಾಲೇಜ್, ನೀವು ಬೇಕು ಅಂದ್ರೆ ಇದೇನಿಲ್ಲ, ಕಂಪಲ್ಸರಿ ಇಲ್ಲ, ನೀವು ಬೇಕು ಅಂದ್ರೆ
ಬೇಡ ಅಂದ್ರೆ ಅಲ್ಲೂ ಚಾಯ್ಸ್ ಕೊಟ್ಟಿರ್ತಾರೆ. ಈಗ ರೌಂಡ್ 2 ದಲ್ಲೂ KCET ಅಲ್ಲಿ ನಿಮಗೆ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಕೊಟ್ಟಿರ್ತಾರೆ. ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವು ಈಗ ನಾನು ರೌಂಡ್ 2 ದಲ್ಲಿ KCET ಅಲ್ಲಿ ಅಡ್ಮಿಷನ್ ತಗೊಂಡು ಕಾಮೆಡ್ ಕೇದಲ್ಲಿ ನೋಡ್ತೀನಿ ಚಾನ್ಸ್ ಅಂದ್ರೆ ಬರೋದಿಲ್ಲ. ಆದ್ರೆ ಕಾಮೆಡ್ ಕೇದಲ್ಲಿ ರೌಂಡ್ 4 ತನಕನೂ ಹೋಗ್ಬೋದು, ನೀವು ಅಡ್ಮಿಷನ್ ಮಾಡಿಸೋ ಹೋಗಿಲ್ಲ. ರೌಂಡ್ 4 ದಲ್ಲಿ ಕಂಪಲ್ಸರಿ ಅಡ್ಮಿಷನ್ ಜನರಲ್ ಮೆರಿಟ್ ಇದ್ದವರಿಗೆ. ಹೈದರಾಬಾದ್ ಕರ್ನಾಟಕ KKR ಇದ್ದವರಿಗೆ ಸೀಟ್ ಅಲಾಟ್ ಆದ್ರೆ ರೌಂಡ್ 2 ದಲ್ಲಿ ಕಂಪಲ್ಸರಿ ಅಡ್ಮಿಷನ್. ಬಟ್ ಇಲ್ಲಿ ಹಾಗಲ್ಲ, ರೌಂಡ್ 2 ದಲ್ಲಿ ಕಂಪಲ್ಸರಿ ಅಡ್ಮಿಷನ್. ಕಂಡೀಷನ್ ಏನಂದ್ರೆ ಇಫ್ ಯು ವಾಂಟ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ, ಆಫ್ಟರ್ ರೌಂಡ್ 2 ಇಫ್ ಯು ಟೇಕ್ ಅಡ್ಮಿಷನ್ ಯು ಕಾಂಟ್ ಕ್ಯಾನ್ಸಲ್ ಇಟ್ ಇಫ್ ಯು ಗೆಟ್ ಗುಡ್ ಕಾಲೇಜ್ ಇನ್ ಕಾಮೆಡ್ ಕೆ. ಇದು ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ ನೀವು ಕಾಮೆಡ್ ಕೆದಲ್ಲಿ ರೌಂಡ್ 4 ತನಕನೂ ಹೋಗಿ ಅಡ್ಮಿಷನ್ ಮಾಡಿಸಿ KEದಲ್ಲಿ ಸೀಟ್ ಸಿಕ್ಕರೆ ಕಾಮೆಡ್ ಕೆದವ್ರು ದುಡ್ಡು ವಾಪಸ್ ಕೊಡ್ತಾರೆ. ಆದರೆ KEಯಲ್ಲಿ ರೌಂಡ್ 2 ದಲ್ಲಿ ನೀವು ಸೀಟ್ ತಗೊಂಡ್ರಿ, ಅಡ್ಮಿಷನ್ ಮಾಡಿಸಿದ್ರಿ ಆ ಸೀಟ್ ಬೇಕು ಅಂತ ಹೇಳಿ, ಅದಾದ್ಮೇಲೆ ನೀವೇನ್ ಮಾಡ್ತೀರಿ, ಕಾಮೆಡ್ ಕೆಗೆ ಬಂದು ನಾನು ಇಲ್ಲಿ ಸೀಟ್ ನೋಡ್ತೀನಿ, ಇಲ್ಲಿ ಒಂದೊಮ್ಮೆ ರೌಂಡ್ 4 ದಲ್ಲಿ ಸೀಟ್ ಸಿಕ್ತು ಕಾಮೆಡ್ ಕೆದಲ್ಲಿ, ನಾನು KE ಸೀಟ್ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕಾಗಿ ಬಹಳ ಇಂಪಾರ್ಟೆಂಟು, KEದಲ್ಲಿ ರೌಂಡ್ 2 ನೀವು ಡಿಸಿಷನ್ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಓಕೆ, ಬಟ್ ಕಾಮೆಡ್ ಕೆ ಹಾಗಲ್ಲ. ಇನ್ KEA ಎನಿ ರೌಂಡ್ ಇಫ್ ಯು ಗೆಟ್ ಸೀಟ್, ಇಫ್ ಯು ವಾಂಟ್ ಟು ಕ್ಯಾನ್ಸಲ್ ಕಾಮೆಡ್ ಕೆ ಸೀಟ್ ದೆನ್ ದೇ ರೀಫಂಡ್ ದ ಅಮೌಂಟ್. ಚಿಂತೆ ಮಾಡಬೇಡಿ, ರೀಫಂಡ್ ಮಾಡ್ತಾರೆ. ಕಾಲೇಜ್ ಫೀಸ್ ಡಿಫರೆನ್ಸ್ ಏನು ಮೇನ್ ಆಗಿ 1.2 to 1.3 ಲ್ಯಾಕ್. ಕಾಲೇಜ್ ಫೀಸ್ ಇಲ್ಲಿ 3.22 ಲ್ಯಾಕ್. ನೋಡಿ 2 ಲಕ್ಷ ಡಿಫರೆನ್ಸ್ ಆಗ್ತದ. ಸಿ ಹಾಸ್ಟೆಲ್ಲು, ಇಲ್ಲೂ ಕೂಡ ಹಾಸ್ಟೆಲ್ ಇರಬೇಕು ಅಂದ್ರೆ ಇಲ್ಲೂ ಕೂಡ ಹಾಸ್ಟೆಲ್ಲೇ ಬೇಕು ನಿಮಗೆ, ಅಲ್ಲೂ ಕೂಡ ಹಾಸ್ಟೆಲ್ಲೇ ಬೇಕು. ನೀವು ಮನೆಯಿಂದ ಅಡ್ಡಾಡಿದ್ರೆ ಕಾಮೆಡ್ ಕಿಗೂ ಮನೆ ಹತ್ರ ಆಗ್ತದ, ಮನೆಯಿಂದ ಅಡ್ಡಾಡಿ ಇಲ್ಲೂ ಕೂಡ ಅಷ್ಟೇನೆ. ಓಕೆ, ಸೊ ಇಲ್ಲಿ ನೀವು ಏನು ವೈಸ್ ಡಿಸಿಷನ್ ತಗೋಬಹುದು ಅಂದ್ರೆ, ನನ್ನ ಒಂದು ಸಜೆಷನ್ ಏನು ವೈಸ್ ಡಿಸಿಷನ್ ತಗೋಬಹುದು ಅಂದ್ರೆ, ಸೊ ನಿಮಗೆ ಕಾಮೆಡ್ ಕೆದಲ್ಲಿ ಸೀಟ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ, ನಿಮಗೆ ಕಾಮೆಡ್ ಕೆದಲ್ಲಿ ಸೀಟ್ ಸಿಗ್ತದೆ. ಓಕೆ, ಸೊ ನಿಮಗೆ ಕಾಮೆಡ್ ಕೆದಲ್ಲಿ ಸೀಟ್ ಅಲಾಟ್ ಆಗಿದೆ, ಬಟ್ ಇದು ವೆರಿ ನಿಯರರ್ ಟು ಹೋಮ್, ವೆರಿ ನಿಯರರ್ ಟು ಹೋಮ್. KCET ಅಲಾಟ್ ಆಗಿದೆ, KCET ಸೀಟು, ಬಟ್ ಇದು ವಿ ನೀಡ್ ಹಾಸ್ಟೆಲ್, ವಿ ನೀಡ್ ಹಾಸ್ಟೆಲ್, ವಿ ನೀಡ್ ಹಾಸ್ಟೆಲ್. 2 ಪಾಸಿಬಿಲಿಟಿ ಇದೆ. ಓಕೆ, ಸೊ ಕಾಮೆಡ್ ಕೆದಲ್ಲಿ ಸೀಟ್ ಸಿಕ್ಕಿದೆ, ಅದು ಬಹಳ ಹತ್ರ ಇದೆ, ಮನೆ ಹತ್ರ, ಅದಕ್ಕೆ ಹಾಸ್ಟೆಲ್ ಅವಶ್ಯಕತೆ ಇಲ್ಲ, ನೋ ಹಾಸ್ಟೆಲ್ ಇಸ್ ನೀಡೆಡ್. KCET ಸೀಟ್ ಸಿಕ್ಕಿದೆ, ಅದು ಹಾಸ್ಟೆಲ್ ಬೇಕು ಅದಕ್ಕೆ. ಆವಾಗ ನೀವು ಥಿಂಕ್ ಮಾಡಿ, ಇಫ್ ಯು ಗೆಟ್ ಬೆಟರ್ ಸೀಟ್ ಇನ್ ಕಾಮೆಡ್ ಕೆ, ಇಫ್ ಯು ಗೆಟ್ ಬೆಟರ್ ಸೀಟ್ ಇನ್ ಕಾಮೆಡ್ ಕೆ, ಬೆಟರ್ ಕಾಲೇಜ್ ಇನ್ ಕಾಮೆಡ್ ಕೆ ದ್ಯಾನ್ KCET, ಆವಾಗ ಮಾತ್ರ ಈ ಡಿಸಿಷನ್ ತಗೊಳ್ಳಿ, ಗೋ ಫಾರ್ ಕಾಮೆಡ್ ಕೆ ಸೀಟ್. ಯಾಕೆ, ಜಸ್ಟ್ ಇಮ್ಯಾಜಿನ್, ನಿಮಗೆ ಕಾಮೆಡ್ ಕೆ ಅಂಡರು KCET ಗಿಂತ ಬೆಟರ್ ಕಾಲೇಜ್ ಸಿಕ್ಕಿದೆ, ಮನೆ ಹತ್ರನೇ ಇದೆ, ಹಾಸ್ಟೆಲ್ ಫೆಸಿಲಿಟಿ ಬೇಡ, ಒಂದು 20,000 30,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಾಮೆಡ್ ಕೆ ಕಾಲೇಜ್ ಹೋಗಿ. ಯಾಕಂದ್ರೆ 3.22 ಲ್ಯಾಕು ವಿದೌಟ್ ಹಾಸ್ಟೆಲ್. ಅದೇ KCET ಸೀಟ್ ಸಿಕ್ಕಿದೆ, ಬಹಳ ಒಳ್ಳೆ ಕಾಲೇಜ್ ಇದೆ, ಆವಾಗ ನಿಮಗೆ ಹಾಸ್ಟೆಲ್ ಅವಶ್ಯಕತೆ ಇದೆ, ಆವಾಗ ಹೋಗಿ. ಆದ್ರೆ ಕಾಲೇಜ್ ಲೆವೆಲ್ ಏನಾದ್ರೂ ಸೇಮ್ ಇದ್ರೆ, ಕಾಮೆಡ್ ಕೆ ಮತ್ತೆ KCET ಅಲ್ಲಿ ಕಾಲೇಜ್ ಲೆವೆಲ್ ಸೇಮ್ ಇದ್ರೆ ಗೋ ಫಾರ್ ಕಾಮೆಡ್ ಕೆ, ನಾಟ್ KCET. ಯಾಕೆ, KCET ಅಲ್ಲಿ ನೋಡಿ ನಿಮಗೆ 1.2 to 1.3 ಲ್ಯಾಕ್ ಕಾಲೇಜ್ ಫೀಸ್ ಆಗ್ತದೆ, ಹಾಸ್ಟೆಲ್ ಫೀಸ್ ಮಿನಿಮಮ್ ಅಂದ್ರೆ ನಿಮಗೆ 1.2 to 1.5 ಲ್ಯಾಕ್ ತನಕ ಹಾಸ್ಟೆಲ್ ಫೀಸ್ ಬೇಕಲ್ವಾ, ರೈಟ್? ಹೈಯರ್ ಸೈಡ್ ಥಿಂಕ್ ಮಾಡೋಣಂತೆ, 1.3 ಕಾಲೇಜ್ ಫೀಸ್, 1.5 ಎಷ್ಟು ಬಂತಿಲ್ಲಿ, 2.8 ಬಂತ. 2.8 3.2 ಅಂದ್ರೆ ಇನ್ನೊಂದು 40,000 ಡಿಫ್ರೆನ್ಸ್ ಇದೆಯಾ, ಹೌದಾ? ಸೊ ಗೊತ್ತಿರ್ಲಿ, ಈಗ ನಿಮಗೆ ಹಾಸ್ಟೆಲ್ಲು ಕಾಮೆಡ್ ಕೆಗೆ ಅವಶ್ಯಕತೆ ಇಲ್ಲ, ಮನೆ ಹತ್ರನೇ ಇದೆ ಅಂತ ಇಟ್ಕೊಳ್ಳಿ. KCET ದೂರ ಇದೆ, ಹಾಸ್ಟೆಲ್ ಬೇಕು. ಆ ಕೇಸಲ್ಲಿ ಕಾಲೇಜ್ ಕ್ವಾಲಿಟಿ ನೋಡಿ, ಕಾಲೇಜ್ ಕ್ವಾಲಿಟಿ ಚೆನ್ನಾಗಿದೆಯಾ KCET ಅಲ್ಲಿ, ಗೋ ಟು KCET. ಕಾಲೇಜ್ ಕ್ವಾಲಿಟಿ ಈಕ್ವಲ್ ಇದೆಯಾ ಅಥವಾ ಕಾಮೆಡ್ ಕೆದಲ್ಲಿ ಚೆನ್ನಾಗಿದೆಯಾ, ಅವಾಗ ಫೀಸ್ ಕಡಿಮೆ ಇದೆಯಪ್ಪ KCET ಅಂತ ತಗೊಳಕ್ ಹೋಗಬೇಡಿ. ಯಾಕಂದ್ರೆ ಎಟ್ ದ ಎಂಡ್ ಆಫ್ ದ ಇಯರ್ ಐ ವಿಲ್ ಗಿವ್ ಯು ದ ಕ್ಯಾಲ್ಕುಲೇಷನ್, ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ 2.8 to 2.9 ಲ್ಯಾಕ್. ನೀವು ಮ್ಯಾಕ್ಸಿಮಮ್ ಎಷ್ಟು ಸೇವ್ ಮಾಡಬಹುದು KCET ಅಲ್ಲಿ, 30,000ದಿಂದ 40,000 ಪರ್ ಇಯರ್ ಸೇವ್ ಮಾಡಬಹುದು. ನೀವು ಹೇಳ್ಬೋದು ಸರ್ ಇದು ದುಡ್ಡಲ್ವಾ, ಡೆಫಿನೆಟ್ಲಿ ಇದು ಕೂಡ ದುಡ್ಡೇ. ಆದರೆ ಒಂದು ಪಾಯಿಂಟ್ ಥಿಂಕ್ ಮಾಡಿ, ಮಕ್ಕಳು ಮನೆಯಿಂದ ಅಡ್ಡಾಡ್ತಾರೆ, ಹೌದಾ? ಮನೆಯಿಂದ ಅಡ್ಡಾಡ್ತಾ ಇದ್ದಾರೆ, ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು ಹಾಸ್ಟೆಲ್ ಅಲ್ಲಿ, ಹೋಮ್ ಸಿಕ್ನೆಸ್ ಆಯ್ತು,
ಸೊ ಅವೆಲ್ಲವೂ ಕೂಡ ಮನೆಯಲ್ಲಿರೋದಿಲ್ಲ, ರೈಟ್? ಸೊ ನೀವು ಅಡ್ಡಾಡೋದು, ಅವ್ರು ಅಡ್ಡಾಡೋದು, ತಿಂಗಳಿಗೊಂದ್ಸಲ ನೀವು ಹೋಗೋದು, ತಿಂಗಳಿಗೊಂದ್ಸಲ ಅವ್ರು ಬರೋದು, ಎಲ್ಲಾ ಖರ್ಚನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಅಂದ್ರೆ ಈ 40,000 ಏನಿದೆಯಲ್ಲ ಅದರಲ್ಲಿ ಕವರ್ ಆಗಿಬಿಡ್ತದೆ ನಿಮಗೆ. ಸೊ ಅದಕ್ಕಾಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಕಾಮೆಡ್ ಕೆ ಸೀಟ್, ಕೆ ಸಿ ಇ ಟಿ ಸೀಟ್, ಆದರೆ ನಾನು ಹೇಳ್ತಾ ಇರೋದು ಬೆಟರ್ ಕಾಲೇಜ್ ಇನ್ ಕಾಮೆಡ್ ಕೆ, ಬೆಟರ್ ಕಾಲೇಜ್ ಇನ್ ಕೆ ಸಿ ಇ ಟಿ, ಗೋ ಟು ಕೆ ಸಿ ಇ ಟಿ. ಹಾಸ್ಟೆಲ್ ಫೀಸ್ ಜಾಸ್ತಿ ಕೊಟ್ಟರು ಅಡ್ಡಿ ಇಲ್ಲ. ಬೆಟರ್ ಕಾಲೇಜ್ ಇನ್ ಕಾಮೆಡ್ ಕೆ ಬಟ್ ನಿಯರರ್ ಟು ಹೋಮ್, ಅವಾಗ ಕಾಮೆಡ್ ಕೆ ತಗೊಳ್ಳಿ. ಇದು ಕಂಡೀಷನ್, ಇದು ಇಂಪಾರ್ಟೆಂಟ್ ನಾ ಹೇಳಿದ್ದು, ಇದು ಇಂಪಾರ್ಟೆಂಟ್ ನಾ ಹೇಳಿದ್ದು, ನಿಯರರ್ ಟು ಹೋಮ್. ಅದೇ ನಿಮಗೆ ಕಾಮೆಡ್ ಕೆದಲ್ಲೂ ಹಾಸ್ಟೆಲ್ ಬೇಕು, ಕೆ ಸಿ ಇ ಟಿ ಅಲ್ಲೂ ಹಾಸ್ಟೆಲ್ ಬೇಕು, ಆ ಕೇಸಲ್ಲಿ ಗೋ ಫಾರ್ ಕೆ ಸಿ ಇ ಟಿ. ಯಾಕಂತಂದ್ರೆ ಕಾಮೆಡ್ ಕೆದಲ್ಲಿ ಮತ್ತೆ 2 ಲಕ್ಷ ಪ್ಲಸ್ ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ. ಸೊ ಅದಕ್ಕಾಗಿ ಗೋ ಫಾರ್ ಕೆ ಸಿ ಇ ಟಿ. ನಾ ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಕೇಳ್ಕೊಳ್ಳಿ. ನೆಕ್ಸ್ಟ್ ಮೈ ಸಜೆಷನ್, ನನ್ನ ಸಜೆಷನ್ ಏನು, ಬಹಳ ಇಂಪಾರ್ಟೆಂಟು. ಎಲ್ಲರೂ ಕಾಮೆಡ್ ಕೆದಲ್ಲಿ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆದರೆ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದ್ದೀರಿ 2,000 ರೂಪಾಯಿ ಕೊಟ್ಟು, ಹೌದಾ? ಹಾಗಾದ್ರೆ ನೀವು ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿ, ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಆದರೆ ಬಿಫೋರ್ ಪೇಯಿಂಗ್ ದ ಅಮೌಂಟ್ ಇನ್ ರೌಂಡ್ ಒನ್, ಬಿಫೋರ್ ಪೇಯಿಂಗ್ ದ ಅಮೌಂಟ್ ಇನ್ ರೌಂಡ್ ಒನ್, ಥಿಂಕ್ ಆ್ಯಂಡ್ ಟೇಕ್ ದ ಡಿಸಿಷನ್. ಇದು ಬಹಳ ಇಂಪಾರ್ಟೆಂಟ್. ಬಿಫೋರ್ ಪೇಯಿಂಗ್ ದ ಅಮೌಂಟ್ ಇನ್ ರೌಂಡ್ ಒನ್, ಥಿಂಕ್ ಆ್ಯಂಡ್ ಟೇಕ್ ದ ಡಿಸಿಷನ್. ಯಾಕಂದ್ರೆ ನೀವು ಅಮೌಂಟ್ ಪೇಮೆಂಟ್ ಮಾಡಿದರೆ ಇಲ್ಲಿ 3,20,000 ರೂಪಾಯಿ ಇಲ್ಲಿ ಲಾಕ್ ಆಗ್ತದೆ, ಮತ್ತೆ ಅಲ್ಲಿ ಕೆ ಸಿ ಇ ಟಿ ಪೇ ಮಾಡಬೇಕಂದ್ರೆ ಅಲ್ಲಿ ಮತ್ತೆ 1.5 ಲಕ್ಷ ಕೊಡಬೇಕು. ಸೊ ಅಮೌಂಟ್ ಪ್ರಾಬ್ಲಮ್ ಆಗಬಾರ್ದು ಇನ್ ಬಿಟ್ವೀನ್ ಅಂತ ಹೇಳೋದಕ್ಕೆ. ನೆಕ್ಸ್ಟ್, ಇಫ್ ಅಮೌಂಟ್ ಈಸ್ ನಾಟ್ ಅನ್ ಇಶ್ಯೂ, then if you get good college in Comed K, desired branch, then go for it because it make difference in the placement. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಫ್ ಅಮೌಂಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಒಬ್ಬೊಬ್ರು ನಿಮ್ಮಲ್ಲಿ ಬಹಳ ಜನ ಇರ್ತಾರೆ, ಸರ್ 2 ಲಕ್ಷ ಅಲ್ವಾ, ಮಗನಿಗೆ ಮಕ್ಕಳಿಗೆ ಕೊಟ್ಬಿಡೋಣಂತೆ, ನನಗೇನು ಪ್ರಾಬ್ಲಮ್ ಇಲ್ಲ. ಅಂಥವರಿಗೆ ಇದು ನನ್ನ ಸಜೆಷನ್. ಅಂಥ ವಿದ್ಯಾರ್ಥಿಗಳಿಗೆ ನನ್ನ ಸಜೆಷನ್ ಏನಂತಂದ್ರೆ, ಈ ಕೇಸಲ್ಲಿ ಅಮೌಂಟ್ ಈಸ್ ನಾಟ್ ಅ ಪ್ರಾಬ್ಲಮ್, ದೆನ್ ಕಾಮೆಡ್ ಕೆ ಡಿಸೈರ್ಡ್ ಬ್ರಾಂಚ್ ಸಿಗ್ತಾ ಇದೆಯಾ, ದೆನ್ ಗೋ ಫಾರ್ ಇಟ್. ಯಾಕೆ ಪ್ಲೇಸ್ಮೆಂಟ್ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ ಹೇಳ್ತೀನಿ ನಾನು. ಕೆ ಸಿ ಇ ಟಿಯಲ್ಲಿ ಜಸ್ಟ್ ಇಮ್ಯಾಜಿನ್, ಕೆ ಸಿ ಇ ಟಿಯಲ್ಲಿ ಟೈರ್ 2 ಕಾಲೇಜ್ ಸಿಕ್ಕಿದೆ, ಕಾಮೆಡ್ ಕೆದಲ್ಲಿ ನಿಮಗೆ ಟೈರ್ 1 ಕಾಲೇಜ್ ಸಿಗ್ತಾ ಇದೆ. ಟೈರ್ 2 ಕಾಲೇಜಲ್ಲಿ, ಓಕೆ, ಟೈರ್ 2 ಕಾಲೇಜ್ ಅಂತ ಅಂದ್ರೆ ಸ್ವಲ್ಪ ಮಿಡಲ್ ರೇಂಜ್ ಪ್ರಿಯಾರಿಟಿ. ಅಂತ ಕಾಲೇಜಲ್ಲಿ ನಿಮಗೆ ನಿಮ್ಮ ಮಗ ಅಥವಾ ಮಗಳಿಗೆ ಪ್ಲೇಸ್ಮೆಂಟ್ ಆಯಿತು, 5 lakh ಪರ್ ಇಯರ್ ನಿಮಗೆ ಎಟ್ ದ ಎಂಡ್ ಆಫ್ ದ 4 years ಸಿಕ್ತು. ಅದೇ ಟೈರ್ 1 ಕಾಲೇಜಲ್ಲಿ ನೀವು 2 ಲಕ್ಷ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಪ್ಲೇಸ್ಮೆಂಟ್ ಆಯಿತು, ಜಸ್ಟ್ ಇಮ್ಯಾಜಿನ್ 8 ಲಕ್ಷ ಪರ್ ಇಯರ್ ಸಿಕ್ತು. ಡಿಫ್ರೆನ್ಸ್ ಆಯ್ತಲ್ವ ನಿಮಗೆ? 1 ವರ್ಷಕ್ಕೆ ಇಲ್ಲಿ 2 ಲಕ್ಷ ಕೊಟ್ಟಿರ್ತೀರಿ, ಸೊ 1 ವರ್ಷದಲ್ಲೇ ಒಂದು 3 ಲಕ್ಷ ದುಡ್ಡು ಬಿಡ್ತಾನೆ ಎಕ್ಸ್ಟ್ರಾ. ಸೊ ಒಂದು ಪಾಸಿಬಿಲಿಟಿ ಹೇಳ್ತಾ ಇದೆ. ನೀವು ಹೇಳ್ಬೋದು ಸರಿ ಇಲ್ಲ, ಕಾಮೆಡ್ ಕೆದಲ್ಲೂ ಮತ್ತೆ 4 ಲಕ್ಷ ಸಿಕ್ಕರೆ ಅದು ವಿದ್ಯಾರ್ಥಿ ಮೇಲೆ ಡಿಪೆಂಡ್, ಅದು ಸ್ಟೂಡೆಂಟ್ ಮೇಲೆ ಡಿಪೆಂಡು. ನಿಮ್ಮ ಮಗ ಅಥವಾ ಮಗಳು ಕಾಮೆಡ್ ಕೆ ಇರಲಿ, ಕೆ ಸಿ ಇ ಟಿ ಇರಲಿ, ಕಾಲೇಜ್ ಸೇರ್ಕೊಂಡ ಮೇಲೆ ಕಾಲೇಜಲ್ಲಿ ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ಅವರ ಹಣೆ ಬರ ಅವರ ಕೈಯಲ್ಲೇ ಇದೆ ಅಲ್ವಾ? ಸೊ ಆ ಕಾರಣಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಬೆಟರ್, ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆ ಸ್ಟೂಡೆಂಟು ಇಲ್ಲೂ ಕೂಡ ಅದೇ ಹಾರ್ಡ್ ವರ್ಕ್ ಹಾಕ್ತಾರೆ, ಇಲ್ಲೂ ಕೂಡ ಅದೇ ಹಾರ್ಡ್ ವರ್ಕ್ ಹಾಕ್ತಾರೆ ಅಂತ ಇದ್ರೆ 5 lakh ವಿತ್ 8 lakh ಪೇಮೆಂಟ್ ಅಥವಾ 10 lakh ಪೇಮೆಂಟು ಡಿಫ್ರೆನ್ಸ್ ಆಗ್ತದೆ, ಗೊತ್ತಿರಲಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು, ಇನ್ ಕೆ ಸಿ ಇ ಟಿ ರೌಂಡ್ 2, ಬಿಫೋರ್ ಪೇಯಿಂಗ್ ದ ಅಮೌಂಟ್ ಆ್ಯಂಡ್ ಟೇಕಿಂಗ್ ಅಡ್ಮಿಷನ್, ಅನಲೈಸ್ ಬೋತ್ ಕಟ್ ಆಫ್ ಆ್ಯಂಡ್ ಡಿಸೈಡ್. ಬೋತ್ ಕಾಮೆಡ್ ಕೆ ಆ್ಯಂಡ್ ಕೆ ಸಿ ಇ ಟಿ ಕಟ್ ಆಫ್ ಆ್ಯಂಡ್ ಡಿಸೈಡ್. ಸಿ, ನನಗನ್ಸೋ ಪ್ರಕಾರ ಕೆ ಇ ಅವರ ಫಸ್ಟ್ ರೌಂಡ್ ಆಗೋ ಹೊತ್ತಿಗೆ ಕಾಮೆಡ್ ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಕೆ ಇ ಅವರ ಸೆಕೆಂಡ್ ರೌಂಡ್ ಹೊತ್ತಿಗೆ ಕಾಮೆಡ್ ಕೆದವ್ರದ್ದು ಥರ್ಡ್ ರೌಂಡು ಕೂಡ ರಿಸಲ್ಟ್ ಬರಬಹುದು. ಸೊ ಅದಕ್ಕಾಗಿ ಕಾಮೆಡ್ ಕೆ ಕಟ್ ಆಫ್ ನಿಮ್ಮ ಹತ್ರ ಇರ್ತದೆ, ಕೆ ಸಿ ಇ ಟಿ ಕಟ್ ಆಫ್ ನಿಮ್ಮ ಹತ್ರ ಇರ್ತದೆ. ಎರಡನ್ನೂ ಅನಾಲಿಸಿಸ್ ಮಾಡಿ, ಕಾಮೆಡ್ ಕೆದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಅಮೌಂಟ್ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ, ಗೋ ಫಾರ್ ಕಾಮೆಡ್ ಕೆ. ಸೊ ಅಮೌಂಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಅನ್ಕೊಂಡ್ರೆ ಕೆ ಸಿ ಇ ಟಿ, ಗೋ ಫಾರ್ ಕೆ ಸಿ ಇ ಟಿ, ಲೀವ್ ಇಟ್ ಕಾಮೆಡ್ ಕೆ. ಸೊ ಬಟ್ ನಾ ಹೇಳೋದಿಷ್ಟೇ, ಕಾಮೆಡ್ ಕೆದಲ್ಲಿ ಮಾತ್ರ ಫಸ್ಟ್ ರೌಂಡ್ ಅಲ್ಲೇ ಫೀಸ್ ಅನ್ನ ಪೇಮೆಂಟ್ ಮಾಡಲೇಬೇಕು. ಸೊ ಬಿಫೋರ್ ಮೇಕಿಂಗ್ ದ ಪೇಮೆಂಟ್ ಇನ್ ದ ರೌಂಡ್ 1, ಟೇಕ್ ದ ಡಿಸಿಷನ್. ಬಹಳ ಇಂಪಾರ್ಟೆಂಟ್ ಇದು, ಟೇಕ್ ದ ಡಿಸಿಷನ್ ಅಂಡ್ ಪೇ ದ ಅಮೌಂಟ್. ಇಲ್ಲ ಅಂದ್ರೆ 3,30,000 ರೂಪಾಯಿ ಇಲ್ಲಿ ಲಾಕ್ ಆಗ್ತದೆ, ಅಲ್ಲಿ 1.2 lakh ಬೇಕು. ಸೊ ಇವೆಲ್ಲ ಸೇರ್ಬಿಟ್ಟು ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಬಾರ್ದು, ರೈಟ್? ಸೊ ಇದು ನನ್ನ ಒಂದು ಎಕ್ಸ್ಪ್ಲನೇಷನ್ ಫಾರ್ ಕಾಮೆಡ್ ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನೀವು ವಿಡಿಯೋ ನೋಡಿದಿರಿ ಅಂದ್ರೆ ಡೆಫಿನೆಟ್ಲಿ ಸೊ ನಿಮಗೆ ಇದು ಬೇಕಾಗಿದೆ ಅಂತ ನೋಡಿರ್ತೀರಿ. ಇಲ್ಲಿ ತನಕ ನೋಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಆದ್ರೆ ಎಲ್ಲ ವಿಷಯವನ್ನ ನಿಮಗೆ ಮನದಟ್ಟಾಗುವಂತ ರೀತಿಯಲ್ಲಿ ನಾನು ಹೇಳಬೇಕು ಅಂದ್ರೆ ಸೊ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಹೇಳೋದು ನನ್ನ ಜವಾಬ್ದಾರಿ. ಬೇಕಂದ್ರೆ ನೋಡಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.